ನಮಗಾಗಿ ಸತ್ಯವೇದ ಗ್ರಂಥ ತಂದಿರುವವರು ಪ್ರಕಟಣೆ ಪುಸ್ತಕ, ಬುಕ್ ಆಫ್ ರೆವಲ್ಯೂಷನ್, ಚಾಪ್ಟರ್ 3, 3ನೇ ಅಧ್ಯಾಯ 14ನೇ ವಚನದಿಂದ ಅದರ 22ನೇ ವಚನದವರೆಗೂ ಒಂದು ಸಭೆಯ ಕುರಿತು ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಸಭೆಯ ಹೆಸರು ಲವೋದಿಕ ಸಭೆ. ಲವೋದಿಕ ಸಭೆಗೆ ದೂತನು ಬರೀತಾ ಇರುವಂತ ವಾರ್ತೆ ಏನು ಎಂಬುದನ್ನು ಗಮನಿಸೋಣ. ಎಲ್ಲರೂ ಸತ್ಯವೇದ ಗ್ರಂಥವನ್ನು ತೆಗಿಬೇಕು. ಈ ಪ್ರಕಟಣೆ ಯೇಸು ಕ್ರಿಸ್ತನ ಪ್ರಕಟಣೆ. ತನ್ನ ದಾಸರಿಗೆ ಪವಿತ್ರಾತ್ಮನ ಮೂಲಕವಾಗಿ ದೇವರ ದಯಪಾಲಿಸುವಂತ ಒಂದು ಪ್ರವಚನ ಪುಸ್ತಕ. ಹೊಸ ಒಡಂಬಡಿಕೆಯಲ್ಲಿ ಒಂದೇ ಒಂದು ಪ್ರವಚನ ಪುಸ್ತಕ ಇರೋದು. ಆ ಪ್ರವಚನ ಪುಸ್ತಕ ಪ್ರಕಟಣೆ ಪುಸ್ತಕ. ಇದರಲ್ಲಿ ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲಗಳಲ್ಲಿ ನಡೆಯುವ ಸಕಲ ವಿಧ ಸಂಗತಿಗಳು ಬರೆಯಲ್ಪಟ್ಟಿರುವಂತ ಒಂದು ಪುಸ್ತಕ. ಪ್ರಕಟಣೆ ಪುಸ್ತಕ ದೇವರ ಆತ್ಮನಿಂದ ಕ್ರಿಸ್ತ ಯೇಸುವಿನಿಂದ ಬರೆಯಲ್ಪಟ್ಟಂತ ಒಂದು ಪುಸ್ತಕ. ಇದೊಂದು ಪ್ರವಚನೆ ಗ್ರಂಥ. ಪ್ರವಚನೆ ಗ್ರಂಥ ಇವತ್ತು ನಿಮ್ಮ ಬಳಿಯಲ್ಲಿ ಮಾತನಾಡುವ ಪ್ರತಿಯೊಂದು ಕಾರ್ಯಗಳು ಪ್ರವಚನೆಯ ಶಬ್ದವಾಗಿರುತ್ತದೆ. 1ನೇ ಅಧ್ಯಾಯದ 3ನೇ ವಾಕ್ಯ ಹೇಳುತ್ತದೆ. 3ನೇ ವಾಕ್ಯ ಗಮನಿಸ್ರಿ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಈ ಪ್ರವಚನ ವಾಕ್ಯವನ್ನ ಓದುವಂತವರು, ಇದನ್ನ ಕೇಳುವಂತವರು, ಈ ಪ್ರವಚನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರು ಧನ್ಯರಾಗಿರುತ್ತಾರೆ. ಈ ಪ್ರವಚನೆ ಗ್ರಂಥವನ್ನ ಬರೀತಾ ಇರುವುದು ಅಪೊಸ್ತಲನಾದಂತ ಯೋಹನಾನ್. ಯೋಹನಾನ್ ಸ್ವಾರ್ಥಿಯನ್ನ ಬರೆದವನು, 3 ಪತ್ರಿಕೆಯನ್ನ ಬರೆದವನು. ಪ್ರವಚನ ಆತ್ಮನಿಂದ ಇಂದು ಪ್ರಕಟಣೆಯ ಪುಸ್ತಕವನ್ನ ನಮಗಾಗಿ ರಚಿಸಿದ್ದಾನೆ. ಯಾವ ರೀತಿಯಲ್ಲಿ ಇದು ಉಂಟಾಯಿತು? ಯಾರು ಈ ಯೋಹನಾನ್? ಯೇಸುವಿಗೆ 120 ಜನ ಶಿಷ್ಯರಿದ್ದರು. ಅದರಲ್ಲಿ 70 ಜನರನ್ನ ಅವನ ಆರಿಸಿಕೊಂಡನು. 70 ಜನರಲ್ಲಿ 12 ಜನರನ್ನ ವಿಂಗಡಿಸಿದನು. ಪ್ರಧಾನವಾದ ಶಿಷ್ಯರು 12 ಜನ. ಅದರಲ್ಲಿ ಅವನಿಗೆ ಪ್ರಿಯರಾಗಿರುವ ಶಿಷ್ಯರು 3: ಪೇತ್ರನು, ಯಾಕೋಬನು ಮತ್ತು ಯೋಹನಾನು. ಇದರಲ್ಲಿ ಆ 3 ಗುಂಪಿನಿಂದ ಒಬ್ಬನನ್ನ ದೇವರು ಬಹಳ ಆಪ್ತವಾಗಿ ಪ್ರೀತಿಸಿದನು. ಅವನ ಹೆಸರು ಯೋಹನಾನ್. ಇವನ ಪ್ರತ್ಯೇಕತೆ, ಇವನು ಯಾವಾಗಲೂ ಯೇಸುವಿನ ಎದೆಗೆ ಹೊರಗಿಕೊಂಡಿರುವವನು. ಆದ್ದರಿಂದಲೇ ಇವನು ಪತ್ರಿಕೆಯನ್ನು ಬರೆಯುವಾಗ, ಯಾವುದೇ ಪತ್ರಿಕೆ ಆಗಲಿ, ಯಾವುದೇ ಸ್ವಾರ್ಥ ಪುಸ್ತಕ ಬರೆಯುವಾಗಲೂ ಇವನು ಆಳವಾಗಿ ಮಾತನಾಡುವ ಒಂದು ವಿಷಯ, ಪ್ರೀತಿಯ ಕುರಿತು ಮಾತನಾಡ್ತಾನೆ. ಕಾರಣ ಇವನು ಪ್ರೀತಿಯಲ್ಲಿ ತಲೀನನಾಗಿರೋದ್ರಿಂದ. ಯೇಸು ಪ್ರೀತಿ ಸ್ವರೂಪನಾಗಿದ್ದಾನೆ. ಆ ಪ್ರೀತಿ ಸ್ವರೂಪನಾದ ಯೇಸುವಿನ ಸಂಗಡ ಅವನ ಎದೆಗೆ ಅಪ್ಪಿಕೊಂಡಿರುವ ಈ ಶಿಷ್ಯನಿಗೆ ಲಭಿಸಿದ್ದು ಪ್ರೀತಿ ಮಾತ್ರವಾಗಿತ್ತು. ಈಗ ಈ ಪತ್ರಿಕೆಯನ್ನ ಬರೆಯುತ್ತಿರುವಂತ ಕಾಲ, ಪವಿತ್ರಾತ್ಮನ ಮೂಲಕ ರಚಿಸುತ್ತಿರುವಂತ ಕಾಲ, ಇವನು ಸುಖದ ಸುಪ್ಪತ್ತಿಗೆಯಲ್ಲಿ ಕುಳಿತಲ್ಲ ಇದನ್ನ ಬರೆಯುತ್ತಾ ಇರೋದು. ಪತ್ಮೋಸ್ ದ್ವೀಪ ಪ್ರದೇಶ ಅಂದ್ರೆ, ಪತ್ಮೋಸ್ ಎನ್ನುವುದು 8 ಮೈಲಿ ಉದ್ದ, 4 ಮೈಲಿ ಅಗಲ ಇರುವಂತ ಒಂದು ಅಗ್ನಿ ಪರ್ವತ. ಅಲ್ಲಿ ಮರಗಳಿಲ್ಲ, ಅಲ್ಲಿ ಬಂಡೆಗಳು ಮಾತ್ರ. ಅದು ನಿರ್ಜನ ಪ್ರದೇಶವಾಗಿದೆ. ಅಲ್ಲಿ ಈ ಯೋಹನಾನ್ ಏತಕ್ಕೋಸ್ಕರ ಹೋದನು. ಯೋಹನಾನ್ ಒಬ್ಬ ದೈವ ಸೇವಕನಾಗಿದ್ದನು, ದೇವದಾಸನಾಗಿದ್ದನು, ಕ್ರಿಸ್ತನಿಗೆ ಪ್ರಿಯನಾಗಿದ್ದನು, ಭಕ್ತನಾಗಿದ್ದನು, ಸತ್ಯ ಸುವಾರ್ತೆಯನ್ನ ಸಾರುವವನಾಗಿದ್ದನು. ಇವನನ್ನ ತಪ್ಪುಗಾರನಾಗಿ ಅಪರಾಧಿಯ ಸ್ಥಾನದಲ್ಲಿ ದೇಶದಿಂದ ಗಡೀಪಾರು ಮಾಡುವಂತ ಕಾಲ. ಇವನು ಗಡೀಪಾರು ಮಾಡಿದಂತ ಕಾಲದಲ್ಲಿ ಚಕ್ರವರ್ತಿ ಆಗಿದ್ದವನು
ಡೊಮಿಷನ್ ಚಕ್ರವರ್ತಿ ಅಂತ ಹೇಳ್ತಾರೆ. ನೀರೋ ಚಕ್ರವರ್ತಿಯ ಕಾಲದಲ್ಲಿ ಇವನು ಸಭೆಯ ಬಿಷಪ್ ಆಗಿದ್ದವನು. ಅಂದ್ರೆ ಇವನು ಹೆಚ್ಚು ಕಡಿಮೆ ಅನೇಕ ಸಭೆಗಳಿಗೆ ಅಧ್ಯಕ್ಷನಾಗಿದ್ದವನು. ಆ ಕಾಲಘಟ್ಟದಲ್ಲಿ ಇವನು ಪ್ರಸಿದ್ಧನಾಗಿ ದೈವ ಸೇವೆಯನ್ನ ಮಾಡ್ತಾ ಇದ್ದನು. ಇವನನ್ನ ಗಡೀಪಾರು ಮಾಡೋದಕ್ಕೆ ಕಾರಣ ಇವನು ಕೊಲೆ ಮಾಡಿದ್ದರಿಂದ ಅಲ್ಲ, ಇವನು ಪಾಪ ಮಾಡಿದ್ದರಿಂದ ಅಲ್ಲ, ಯಾರಿಗೋ ವಂಚನೆ ಮಾಡಿದ್ದರಿಂದ ಅಲ್ಲ, ಇವನು ವ್ಯಭಿಚಾರ ಮಾಡಿದ್ದರಿಂದ ಅಲ್ಲ, ಇವನು ದೇವರ ನಾಮಕ್ಕೋಸ್ಕರವಾಗಿ ನಿಂತಿದ್ದರಿಂದ, ದೇವರ ವಾಕ್ಯಕ್ಕೋಸ್ಕರ ನಿಂತಿದ್ದರಿಂದ, ದೇವರ ಸಾಕ್ಷಿಗೋಸ್ಕರ ನಿಂತಿದ್ದರಿಂದ ಇವನನ್ನ ಆ ಕಾಲದ ಚಕ್ರವರ್ತಿ ಆದಂತ ಡೊಮಿಷನ್ ಚಕ್ರವರ್ತಿ ಇವನನ್ನ ಗಡೀಪಾರು ಮಾಡ್ತಾ ಇದ್ದಾನೆ. ಇವತ್ತು ದೇವರ ನಾಮದ ನಿಮಿತ್ತವಾಗಿ ಯಾರಾದರೂ ಒಂಟಿಗರಾದ್ರೆ ದುಃಖ ಪಡುವ ಅವಶ್ಯಕತೆ ಇಲ್ಲ. ನೀವು ಒಂಟಿ ಅಂತ ನಿಮಗೆ ಅನಿಸಬಹುದು. ಕ್ರಿಸ್ತನನ್ನ ಪ್ರೀತಿಸಿದ್ರಿಂದ ನಿಮಗೆ ಲಭಿಸಿದ್ದು ಇದೇನಾ ಪ್ರತಿಫಲ ಎಂದು ನೀವು ಕೇಳಬಹುದು. ಭಯಪಡಬೇಡಿ ಪ್ರಿಯರೇ, ಭಯಪಡಬೇಡಿ. ನೀವು ಒಂಟಿ ಆಗಿರುವಾಗಲೂ ನನ್ನ ಕರ್ತನು ನಿಮ್ಮನ್ನು ತೊರೆಯುವವನಲ್ಲ, ನಿಮ್ಮನ್ನು ತೊರೆಯುವವನಲ್ಲ. ಬಂದಿರುವ ದೇವ ಜನರೇ, ದೇವ ನಾಮಕ್ಕೋಸ್ಕರ ನೀವು ನಿಲ್ಲುವಾಗ, ದೇವರ ರಾಜ್ಯಕ್ಕಾಗಿ ಕಷ್ಟ ಸಹಿಸಿಕೊಳ್ಳುವಾಗ, ದೇವರ ವಚನದ ಪ್ರಮಾಣದಲ್ಲಿ ನಿಲ್ಲುವಾಗ ನೀವು ನಿಮ್ಮ ಕುಟುಂಬದಿಂದ ಒಂಟಿಗರಾಗಬಹುದು, ನಿಮ್ಮ ಪಟ್ಟಣದಲ್ಲಿ ನೀವು ಒಂಟಿಗರಾಗಬಹುದು, ದೇವರ ನಾಮದ ನಿಮಿತ್ತ ನೀವು ಶಿಕ್ಷೆಗೆ ಗುರಿಯಾಗಬಹುದು. ಮರೆಯಬೇಡ್ರಿ, ಅಲ್ಲಲ್ಲಿಯ ಶತ್ರು ಅಟ್ಟಹಾಸದಿಂದಲೇ ನಾವು ಮರೀತಾ ಹೇಳ್ಬಹುದು, ನಾವು ನಿನ್ನ ಮಾಂಸವನ್ನ ತಿನ್ನುತ್ತೇವೆ. ನಿನ್ನ ಮಾಂಸವನ್ನ ತಿನ್ನೋದಿಕ್ಕೆ ಅನುಮತಿ ಮಾಡೋದಿಕ್ಕೆ ನನ್ನ ದೇವರು ಕಟುಕನಲ್ಲ. ನನ್ನ ದೇವರಿಗಾಗಿ ನಿಂತವರನ್ನ ಅವನು ಒಂದು ಕಾಲದಲ್ಲೂ ಕೈ ಬಿಡದೇ ಇರುವ ಸರ್ವಶಕ್ತನಾದ ದೇವರು. ಸ್ತೋತ್ರ 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 ಸ್ತೋತ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದುಃಖದಲ್ಲಿ ಬಿದ್ದಿರುವ ಯೋಹನಾನ್, ಒಂಟಿಯಾಗಿರುವ ಯೋಹನಾನ್, ಯಾರು ಸಹಾಯಕ್ಕೆ ಇಲ್ಲದೆ ಇರುವಾಗಲೂ ಅವನು ಕೂಗಿ ಹೇಳ್ದ, ನನಗೋಸ್ಕರ ಒಬ್ಬನಿದ್ದಾನೆ. ಹಲ್ಲೆಲೂಯ. ಪ್ರತಿಕೂಲದಲ್ಲಿ ಹೋಗುವಾಗ ನೋಡ್ರಿ, ಗಮನಿಸ್ರಿ, ಶತ್ರು ಹೇಳ್ತಾನೆ ನಿನ್ನ ಕತೆ ಮುಗೀತು, ಇಲ್ಲಿಗೆ ನಿನ್ನ ಅವಸಾನ, ನಿನ್ನನ್ನು ಅಟ್ಟಹಾಸದೊಂದಿಗೆ ನಿನ್ನ ಶವವನ್ನು ನಾವು ನೋಡ್ತೀವಿ ಅಂತ ಎದುರು ನೋಡ್ತಾ ಇರುವಾಗ ನನ್ನ ದೇವರು ಹೇಳ್ತಾನೆ, ಶವ ಅಲ್ಲ ನೀನು ನೋಡೋದು, ಹದ್ದುಗಳಿಗೆ ನೀನು ಮಾಂಸವಾಗೋದಿಲ್ಲ. ನಾನು ನಿನಗೆ ಬರಲಿಕ್ಕಿರುವ ಕಾರ್ಯಗಳನ್ನು ಪ್ರಕಟಣೆ ಮೂಲಕ ತೋರಿಸುತ್ತೇನೆ. ಇದರ ಒಳಗಡೆ ಪ್ರತಿಕೂಲದಲ್ಲಿ ಹಾದು ಹೋಗುವವರಿದ್ದೀರಾ, ವೇದನೆಯಲ್ಲಿ ಹಾದು ಹೋಗೋರಿದ್ದೀರಾ, ಕಣ್ಣೀರಲ್ಲಿ ಹಾದು ಹೋಗೋರಿದ್ದೀರಾ, ಮರಿಬೇಡ್ರಿ, ಆ ಪ್ರತಿಕೂಲ ನಿನ್ನನ್ನು ಮುಳುಗಿಸೋದಿಲ್ಲ, ಅಲ್ಲಿ ನೀನು ಶವ ಆಗೋದಿಲ್ಲ. ಅದರ ಮಧ್ಯದಲ್ಲಿ ಒಬ್ಬ ಜೀವವುಳ್ಳ ದೇವರಿದ್ದಾನೆ ಎಂದು ಸಂಬಡಿ ಶೌಟ್ ಹಲ್ಲೆಲೂಯಾ. ಒಬ್ಬ ಜೀವವುಳ್ಳ ದೇವರಿದ್ದಾನೆ ಎಂದು ಪರಲೋಕವನ್ನು ನಿನಗೆ ತೋರಿಸಿಕೊಡುವಂತ ಪದ್ಮೋಸ್ ಆಗಿದೆ. ಪದ್ಮೋಸ್ ಎಲ್ಲ ವಿಶ್ವಾಸಿಗಳ ಜೀವನದಲ್ಲಿ ಒಂದು ಪದ್ಮೋಸ್ ಇದೆ. ನೀನು ಒಂಟಿ ಆಗುವ ಸಮಯ ಬರುತ್ತೆ, ನಿನ್ನನ್ನು ಎಲ್ಲರೂ ತೊರೆಯುವಂತ ಸಮಯ ಬರುತ್ತೆ. ನಿನ್ನ ಪ್ರೀತಿ ಮಾಡಿದವರು ಹಾಗೆ ಮಾಡ್ತಾರೆ, ನಿನ್ನಿಂದ ದೂರ ಆಗ್ತಾರೆ. ನೀನು ಒಂಟಿ ಆದಾಗಲೂ ಮರಿಬೇಡ, ನಿನಗೋಸ್ಕರ ಪ್ರಕಟಣೆ ತೋರಿಸುವ ದೇವರು ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ನೀನು ದುಃಖಗಳನ್ನು ಮಾತ್ರ ನೋಡುವಾಗ ಅಲ್ಲ, ನಿನ್ನ ಹಿಂದುಗಡೆ ಒಂದು ತುತ್ತೂರಿ ಶಬ್ದ ಕೇಳಿಸಲ್ಪಡುತ್ತದೆ. ಆ ಶಬ್ದ ಪ್ರಧಾನ ದೂತನ ಶಬ್ದವಾಗಿರುತ್ತದೆ. ಆ ಶಬ್ದ ಕೂಗುವಾಗ, ಆ ತುತ್ತೂರಿ ಊದುವಾಗ, ಹಲ್ಲೆಲೂಯಾ, ಯೋಹನಾನಿಗೆ ಅರ್ಥವಾಯಿತು, ನನ್ನ ದೇವರ ಶಬ್ದ ಅದು ಯಾವ ಮರುಭೂಮಿಯಲ್ಲೂ ಮೊಳಗುತ್ತೆ, ಯಾವ ಅರಣ್ಯದಲ್ಲೂ ಮೊಳಗುತ್ತೆ, ಯಾವ ದೀಪ ಪ್ರದೇಶದಲ್ಲೂ ಮೊಳಗುತ್ತೆ, ಅದು ಅರಮನೆಯಲ್ಲೂ ಮೊಳಗುತ್ತೆ, ಅದು ಸೆರೆಮನೆಯಲ್ಲೂ ಮೊಳಗುತ್ತೆ, ಅದು ಹಳ್ಳಿಯಲ್ಲೂ ಮೊಳಗುತ್ತೆ, ಅದು ಡಿಲ್ಲಿಯಲ್ಲೂ ಮೊಳಗುತ್ತೆ. ನನ್ನ ದೇವರ ಶಬ್ದ ಅದು ನಿಂತು ಹೋಗಲಿಲ್ಲ, ಅದು ನಿಂತು ಹೋಗೋದೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಶಬ್ದ ಏನು ಎಂದು ಅವನು ತಿರುಗಿ ನೋಡುವಾಗ, ಸ್ತೋತ್ರ ಬರಲಿಲ್ಲ, ತಿರುಗಿ ನೋಡುವಾಗ ಅವನ ಜೀವನದ ಟರ್ನಿಂಗ್ ಪಾಯಿಂಟ್ ಅಲ್ಲಿತ್ತು. ನೋಡ್ರಿ, ನಿನಗೆ ಪ್ರತಿಕೂಲ ಅಂತ ಹೇಳಿದಾಗ ನನ್ನ ದೇವರು ಹೇಳ್ತಾನೆ, ಒಂದು ಶಬ್ದ ನಿನಗಾಗಿ ಮೊಳಗಿಸ್ತಾ ಇದ್ದಾನೆ. ಅದು ಬಿಡುಗಡೆಯ ಶಬ್ದ, ಅದು ಆಶೀರ್ವಾದದ ಶಬ್ದ. ಹಲ್ಲೆಲೂಯಾ. ಪ್ರಪಂಚ ಪೂರ್ತಿಯಾಗಿ
ವಾತಾವರಣ ನಿನಗೆ ಪ್ರತಿಕೂಲವಾದಾಗ, ಸಂಬಂಧಿಕರು ನಿನಗೆ ಪ್ರತಿಕೂಲವಾದಾಗ, ಸ್ವಂತದವರು ನಿನಗೆ ಪ್ರತಿಕೂಲವಾದಾಗ, ನೀನು ಕೈ ಹಚ್ಚುವ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಪ್ರತಿಕೂಲವಾಗುವಾಗ, ಎಲ್ಲರೂ ನೋ 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 ಎನ್ನೋದು ಮಾತ್ರ ಹೇಳುವಾಗ ನನ್ನ ದೇವರು ಹೇಳ್ತಾನೆ, ಈಗ ನಾನು ಎಸ್ ಅನ್ನುತ್ತೇನೆ, ಎಸ್ ಅನ್ನುತ್ತೇನೆ, ಎಸ್ ಅನ್ನುತ್ತೇನೆ. ದಟ್ ಈಸ್ ಫೇವರ್ ಆಫ್ ಗಾಡ್. ನೀನು ಆ ಎಸ್ ಅನ್ನು ನೋಡಿದ್ರೆ ಸಾಕು, ನೋಗೆ ಕಿವಿ ಕೊಡಬೇಡ. ಈಗ ಶಬ್ದ ಕೇಳಲ್ಪಟ್ಟಿದ್ದ, ಅವನು ತಿರುಗ್ತಾ ಇದ್ದಾನೆ. ಎಲ್ಲಿಂದ ತಿರುಗ್ತಾ ಇದ್ದಾನೆ? ಇದುವರೆಗೂ ಕೇಳಿದ್ದು ನಿನ್ನ ಮಾಂಸವನ್ನು ತಿಂತೀವಿ, ನೀನು ಶವ ಆಗ್ತೀಯ, ನಿನ್ನ ಎಲುಬು ಇಲ್ಲಿ ಬೀಳುತ್ತೆ, ಅಲ್ಲಲ್ಲಿ ನೀನು ಸತ್ತು ಬೀಳ್ತೀಯ, ನಿರಾಶೆಯ ಮಾತು, ದುಃಖದ ಮಾತು. ಈಗ ಇದನ್ನು ಕೇಳ್ತಿದ್ದ ಯೋಹನನಿಗೆ ಈಗ ಹಿಂದುಗಡೆಯಿಂದ ಒಂದು ಶಬ್ದ, ಆ ಶಬ್ದ ಕೇಳಿಸ್ಕೊಂಡವರಿಗಾಗಿ ಸ್ತೋತ್ರ ಮಾಡುತ್ತೇನೆ. ನಿನ್ನ ಸಮಾಜದಲ್ಲಿ, ನೀನು ಬದುಕುವಂತಹ ಪಟ್ಟಣದಲ್ಲಿ, ನೀನು ಹೋಗುವ ಆಫೀಸಿನಲ್ಲಿ, ನೀನು ಹೋಗುವ ಸ್ಥಳಗಳಲ್ಲಿ ಎಲ್ಲ ನಿರಾಶೆಯ ವಾರ್ತೆಗಳನ್ನು ಕೇಳುವಾಗ ನನ್ನ ದೇವರ ತುತೂರಿಯ ಶಬ್ದ ಕೇಳುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಂತವರು ಮಾತ್ರ ದೇವರಿಗೆ ಸ್ತೋತ್ರ ಹೇಳಲಿ, ಅಂತವರು ಮಾತ್ರ ಸ್ತೋತ್ರ ಹೇಳಲಿ. ಯಾವುದೇ ನಿರಾಶೆಯಲ್ಲಿ, ಯಾವುದೇ ಪ್ರತಿಕೂಲಗಳಲ್ಲಿ ಹಲ್ಲೆಲೂಯಾ ಶಬ್ದ ಮೊಳಗಿಸುವ ಒಬ್ಬ ದೇವರಿದ್ದಾನೆ. ಯು ಮಸ್ಟ್ ಟರ್ನ್ ಬ್ಯಾಕ್. ನೀನು ತಿರುಗಬೇಕು. ಹಲ್ಲೆಲೂಯಾ, ತಿರುಗಬೇಕು. ಕೇಳಿ 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 ನಿರಾಶೆ ಕೇಳಿ ಕೇಳಿ ಅದರಲ್ಲೇ ಬಿದ್ದು ಅದನ್ನೇ ಅನುಭವಿಸಿ ಅದೇ ಆಮೇನಂತ ಅವ್ರು ಹೇಳಿದಕ್ಕೂ ನೀವು ಹೇಳೋದಕ್ಕೂ ಎಲ್ಲ ಆಮೇನಂತ ಹೇಳ್ತಾ ಇರಬೇಡ್ರಿ. ಅಲ್ಲಿಂದ ತಿರುಗ್ರಿ, ಒಂದ್ಸತಿ ತಿರುಗ್ರಿ. ಅದನ್ನೇ ಹೇಳೋದು ರೈಟ್ ಅಬೌಟ್ ಟರ್ನ್ ಅಂತ. ಆ ನಿರಾಶೆಯಿಂದ ಹೊರಗಡೆ ಬನ್ರಿ, ಆ ದುಃಖದಿಂದ ಹೊರಗಡೆ ಬನ್ರಿ, ಆ ನಿಂದಿಸುವ ಜನರ ಮಧ್ಯದಿಂದ ಹೊರಗಡೆ ಬನ್ರಿ. ನಿನ್ನ ದೇವರ ಶಬ್ದ ನೀನು ಕೇಳಬೇಕಾ? ಕೆಲವೊಮ್ಮೆ ನೀನು ಒಂಟಿ ಆಗಬೇಕಾಗುತ್ತೆ, ನಿನ್ನ ಏಕಾಂತಕ್ಕೆ ನೀನು ಬರಬೇಕಾಗುತ್ತೆ. ನನ್ನ ದೇವರು ಹೇಳ್ತಾನೆ, ಎಲ್ಲರೂ ಇರುವಾಗಲ್ಲ ನಿನ್ನನ್ನು ಒಂಟಿ ಮಾಡಿ ಕೆಲ ಕಾರ್ಯಗಳನ್ನ, ಅದು ನಡೆದಿದ್ದು ಮಾತ್ರ ಅಲ್ಲ, ನಡೀತಾ ಇರೋದು ಮಾತ್ರವಲ್ಲ, ನಡೀಲಿಕ್ಕಿರುವ ಸಂಭವಗಳನ್ನ, somebody shout hallelujah, ನಡೀಲಿಕ್ಕಿರುವ ಸಂಭವಗಳನ್ನ ನಾನು ನಿನಗೆ ತೋರಿಸುವ ದಿವಸ. That is my life turning point. When I turn, that will be my turning point. ಯಾಕೆ ನಿರಾಶೆ? ಯಾಕೆ ದುಃಖ? ಯಾಕೆ ಕಣ್ಣೀರು? ಹೋ ಸಾಕು ಬಿಡು, ದೇವ್ರಿಗಾಗಿ ಇಷ್ಟೆಲ್ಲ ಮಾಡಿದ್ವಿ, ಏನು ಪ್ರಯೋಜನ? ಅರೆ ಅರೆ ಅರೆ, ಈ ಡೈಲಾಗ್ ಏನು ಕಡಿಮೆ ಇಲ್ಲ ಬಿಡ್ರಿ. ಪ್ರೈಸ್ ಗಾಡ್. ಯೇಸುವಿನ ಆಪ್ತ ಶಿಷ್ಯ, ಎದೆಗೆ ಹೊರ್ಕೊಂಡಿದ್ದವನು, ಯೇಸುವಿನ ಪರಮ ಶಿಷ್ಯ, ಯೇಸುವಿನ ನಾಮದ ನಿಮಿತ್ತ, ವಚನದ ನಿಮಿತ್ತ ಯೇಸುವಿಗಾಗಿ ಸಾಕ್ಷಿ ನಿಂತ್ಕೊಬೇಕಂದಾಗ ಎಲ್ಲವನ್ನ ಬಿಟ್ಟು ಗಡಿ ಪಾರ್ ಮಾಡಿದಾಗ್ಲೂ ಅವನ ಬಾಯಲ್ಲಿ ಗುಣಗುಟ್ಟುವಿಕೆ ಬರಲಿಲ್ಲ. ಅದಕ್ಕೆ ಅವನಿಗೋಸ್ಕರ ಶಬ್ದ ಮೊಳಗಿದ್ದು. ಗುಣಗುಟ್ಟುವವರಿಗೋಸ್ಕರ ಅಲ್ಲ, ಯೆಹೋವನಿಗಾಗಿ ನಿರೀಕ್ಷಿಸಿಕೊಂಡಿರುವವರಿಗೋಸ್ಕರ ಹಿಂದೆಯಿಂದ ಒಂದು ಶಬ್ದ ಮೊಳಗುತ್ತೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆ ಶಬ್ದ ಯಾವ ಶಬ್ದ ಎಂದು ಕೇಳಿ ಹಿಂದೆ ತಿರುಗಿ ನೋಡುವಾಗ, ಸ್ತೋತ್ರ, ದೇವರ ವಚನ ಬರೆಯಲ್ಪಟ್ಟಿದೆ, ನಾನು ದೇವರ ಆತ್ಮ ಪರವಶನಾಗಿ ಬಿದ್ದೆನು. ಹಲ್ಲೆಲೂಯಾ ಹಲ್ಲೆಲೂಯಾ. ಇದುವರೆಗೂ ಕಾಣದೇ ಇರುವ ಘಟನೆಗಳು ನೀನು ಕಾಣಬೇಕಾದ್ರೆ ನಿನ್ನ ಸ್ವಾಭಾವಿಕವಾದ ಬುದ್ಧಿಯಿಂದ, ಸ್ವಾಭಾವಿಕವಾದಂಥ ಈ ಅವಸ್ಥೆಯಲ್ಲಿ ಅದನ್ನು ಸ್ವೀಕರಿಸೋಕ್ಕಾಗೋದಿಲ್ಲ. ಅದಕ್ಕೆ ನಿನಗೆ ಅನಸ್ತೇಶಿಯಾ ಕೊಟ್ಟು, ಅಂದರೆ ನಿನಗೆ ಸ್ವಲ್ಪ ಮೂರ್ಛೆ ಬರೆಸಿ ನಿನ್ನನ್ನು ಮಲಗಿಸಿ ಬರಲಿಕ್ಕಿರುವ ಸಂಭವವನ್ನು ತೋರಿಸುವುದಕ್ಕಾಗಿ ಕೊಂಡೊಯ್ಯುವುದೇ ದೇವರಾತ್ಮನ ಪರವಶವಾಗುವುದು. ಸ್ತೋತ್ರ. ದೇವರ ವಚನ ಬರೆಯಲ್ಪಟ್ಟಿದೆ, ನಾನು ದೇವರ ಆತ್ಮ ಪರವಶನಾಗಿ ಬಿದ್ದೆನು. ಹಲ್ಲೆಲೂಯಾ ಹಲ್ಲೆಲೂಯಾ. ಇದುವರೆಗೂ ಕಾಣದೇ ಇರುವ ಘಟನೆಗಳು ನೀನು ಕಾಣಬೇಕಾದ್ರೆ ನಿನ್ನ ಸ್ವಾಭಾವಿಕವಾದ ಬುದ್ಧಿಯಿಂದ, ಸ್ವಾಭಾವಿಕವಾದಂಥ ಈ ಅವಸ್ಥೆಯಲ್ಲಿ ಅದನ್ನು ಸ್ವೀಕರಿಸೋಕ್ಕಾಗೋದಿಲ್ಲ. ಅದಕ್ಕೆ ನಿನಗೆ ಅನಸ್ತೇಶಿಯಾ ಕೊಟ್ಟು, ಅಂದರೆ ನಿನಗೆ ಸ್ವಲ್ಪ ಮೂರ್ಛೆ ಬರೆಸಿ ನಿನ್ನನ್ನು ಮಲಗಿಸಿ ಬರಲಿಕ್ಕಿರುವ ಸಂಭವವನ್ನು ತೋರಿಸುವುದಕ್ಕಾಗಿ ಕೊಂಡೊಯ್ಯುವುದೇ ದೇವರಾತ್ಮನ ಪರವಶವಾಗುವುದು.
ಸ್ತೋತ್ರ. ನಿನ್ನ ಮಾನಸಿಕ ಬುದ್ಧಿಗೆ ಒದಗದೇ ಇರೋದು, ನಿನ್ನ ಮಾನಸಿಕವಾದ ಚಿಂತೆಗೆ ಒದಗದೇ ಇರೋದು. ಸ್ತೋತ್ರ. ಬರಲಿಲ್ಲ, ಬನ್ರಿ ಇಲ್ಲಿ. ಹೊಟ್ಟೆಯಲ್ಲಿ ಗಡ್ಡೆ ಇದೆ, ಆಗೋದು ಬೇಡ ಯೇಸುವಿನ ನಾಮದಲ್ಲಿ. ಉದಾಹರಣೆಗೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ, ಚಾಕ ಕೊಡಪ್ಪ, ಕುಯ್ ತೆಗಿತೀನಿ ಅಂದರೆ ಗಡ್ಡೆ ಬೇಕಾದ್ರೆ ಅಲ್ಲೇ ಇರಲಿ, ಮುಟ್ಗಿಟ್ಟೀರ ಅಂತಾನೆ. ಆಮೇಲೆ ಇವನು ಆರೋಗ್ಯವಾಗಿರ್ಬೇಕಂತ ಆಸೆ, ಆದರೆ ಟ್ರೀಟ್ಮೆಂಟ್ ಕೊಡುವಾಗ ಇವನಿಗೊಂದು ಅನಸ್ತೇಷಿಯಾ ಕೊಡ್ತಾರೆ. ಏನಂದರೆ ಮೂರ್ಛೆ ಆಗೋದಕ್ಕೆ, ಇವನಿಗೆ ಪ್ರಜ್ಞೆ ನಷ್ಟವಾಗೋದಕ್ಕೆ ಒಂದು ಚುಚ್ಚುಮದ್ದು. ಇದು ಕೊಡ್ತಿದ್ದಾಗಲೇ ಇವನು ನಾನು ನೋಡ್ತಾನೇ ಕಣ್ಣು ಮುಚ್ಚಿಬಿಡ್ತಾನೆ ಅಷ್ಟೇ. ಆಮೇಲೆ ಕುಯ್ಕೊತಿರೋ ಬಡ್ಕೋತಿರೋ ಏನು ಮಾಡ್ಕೊಂಡ್ರೆ ಇವನಿಗೆ ಗೊತ್ತಾಗೋದೇ ಇಲ್ಲ. ಸ್ತೋತ್ರ ಬರಲಿಲ್ಲ. ಅನಾದಿ ಕಾಲದ ಪ್ಲಾನ್ಗಳು ನೆರವೇರಬೇಕಾದ್ರೆ, ಆ ಸಂಭವಗಳ ಕುರಿತು ಹೇಳಬೇಕಾದ್ರೆ, 1000 ವರ್ಷಗಳ ಆಳ್ವಿಕೆ, ಯೇಸು ಕ್ರಿಸ್ತನ ಬರೋಣ, ವಿವಿಧ ಪ್ರಕಟಣೆಗಳು, ಸೈತಾನ ಘಟಸರ್ಪವನ್ನು ಬೆಂದಿಸಿ ಅವನನ್ನು ಇಡುವಂಥ ಕಾಲ, ಅಂತ್ಯಕ್ರಿಸ್ತುವಿನ ಕಾಲ, ಇವುಗಳ ಕುರಿತು ನಿಮಗೆ ತಿಳಿಸಬೇಕಾದ್ರೆ ಸ್ವಾಭಾವಿಕ ಬುದ್ಧಿಯಿಂದ ಅಲ್ಲ, ಅಮಾನುಷಿಕವಾದ ದೈವ ಕೃಪೆ ಬೇಕು. ಅದಕ್ಕೋಸ್ಕರವೇ ಅವನ ಆತ್ಮ ಪರವಶನಾಗಿ ಬಿದ್ದನು. ದೇವರ ವಾಕ್ಯ ಹೇಳುತ್ತದೆ, ಅವನು ಸತ್ತವನ ಹಾಗೆ ಬಿದ್ದನು. He was a dead body, just like he was slain in the spirit. ಈಗ ಅವನು ಕಾಣ್ತಾ ಇರೋದು, ಹಲ್ಲೆಲೂಯಾ, ಅವನು ಕಾಣ್ತಾ ಇರೋದು ಅಲ್ಲಿರುವ ನಿರಾಶೆಯ ಶಬ್ದಗಳಲ್ಲ, ದುಃಖಪಡಿಸಿದವರಲ್ಲ, ವೈರಿಗಳಲ್ಲ, ಅವನನ್ನು ಇಲ್ಲಿಗೆ ಪದ್ಮೋಸ್ ದ್ವೀಪಕ್ಕೆ ಹಾಕಿದವರ ಮುಖ ಅಲ್ಲ ನೋಡ್ತಾ ಇರೋದು. ಅವನು ಕಾಣ್ತಾ ಇರೋದು ಒಬ್ಬ ನಿಲುವಂಗಿಯನ್ನು ತೊಟ್ಟಿರುವ ಒಂದು ಪುರುಷನನ್ನು ಅವನು ಕಾಣ್ತಾ ಇದ್ದಾನೆ. ಅವನ 10,000ಗಳಲ್ಲಿ ಅತಿ ಸುಂದರನಾಗಿದ್ದಾನೆ. ಉಣ್ಣೆಯಂತೆ ಅಲ್ಲಲೆಯ ಕೂದಲುಳ್ಳವನು, ಬೆಳ್ಳಗೆ ಉಣ್ಣೆಯಂತೆ ಬೆಳ್ಳಗೆ ಕೂದಲುಳ್ಳವನು. ಅವನ ಶಬ್ದ ಜಲಪ್ರವಾಹದ ಶಬ್ದದಂತೆ, ಎದೆಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿರುವವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಕಣ್ಣುಗಳು ಬೆಂಕಿಯ ಕಣ್ಣುಗಳಾಗಿರುತ್ತದೆ. ಅವನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದೋಪಾದಿಯಲ್ಲಿ ಇರುವಂಥದ್ದಾಗಿದೆ. ಅವನು ಕೂಗಿ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ. ಅವನ ಬಲಗೈಯಲ್ಲಿ 7 ನಕ್ಷತ್ರಗಳು, ಅವನ ಎಡಗೈಯಲ್ಲಿ 7 ದೀಪ ಸ್ತಂಭಗಳ ನಡುವೆ ತಿರುಗಾಡುತ್ತಾ ಇರುವವನು ಹೇಳ್ತಾ ಇದ್ದಾನೆ, ಇದ್ದವನು ಇರುವಾತನ. ಸಂಬಡಿ ಶಾಟ್, ನಾನು ಸತ್ತವನಾಗಿದ್ದೆ, ಆದ್ರೆ ನಿರಂತರವಾಗಿ ಬದುಕುವವನಾಗಿದ್ದೇನೆ. ಸ್ತೋತ್ರ. ಗೆಟ್ ರೆಡಿ. ಹಲ್ಲೆಲೂಯಾ. ಇದುವರೆಗೂ ನಿರಾಶೆ ಕಾಣ್ತಾ ಇದ್ದವರು, ಇದುವರೆಗೂ ದುಃಖ ಕಾಣ್ತಾ ಇದ್ದಾರೆ, ಇನ್ನು ಅದೆಲ್ಲ ಕಾಣೋದು. ಯೇಸುವಿನ ದರ್ಶನ ಕಾಣಲಿಕ್ಕೆ ಹೋಗ್ತೀರಾ, ಯೇಸುವಿನ ಪ್ರೀತಿಯನ್ನು ಕಾಣಲಿಕ್ಕೆ ಹೋಗುತ್ತೀರಾ, ಯೇಸುವಿನ ಮುಖವನ್ನು ಕಾಣಲಿಕ್ಕೆ ಹೋಗುತ್ತೀರಾ. ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ, ಭಯಪಡಬೇಡ, ನಾನು ಆಲ್ಫಾ, ನಾನೇ ಒಮೇಗಾ, ನಾನೇ ಆರಂಭ, ನಾನೇ ಅಂತ್ಯವಾಗಿದ್ದೇನೆ. ನಿನ್ನ ವಿಷಯ ಯಾವುದೇ ಇರಲಿ, ಪ್ರಶ್ನೆಗಳು ಎಷ್ಟೇ ದೊಡ್ಡದಾಗಿರಲಿ, ಅದಕ್ಕೆಲ್ಲ ಅಂತ್ಯ ನಾನೇ ಆಗಿದ್ದೀನಿ. ಎಷ್ಟು ಜನ ನಂಬುತ್ತೀರಾ? ನಾನು ನೀವು ಸೇವಿಸುವ ದೇವರು ಇಟ್ಟ ಕಡೆ ಇರುವ ದೇವರಲ್ಲ. ಹಲ್ಲೆಲೂಯಾ. ಕೀ ಕೊಟ್ಟರೆ ಚಲಿಸುವ ದೇವರಲ್ಲ, ಶಿಲ್ಪಿ ಉಂಟು ಮಾಡಿದ ಶಿಲ್ಪವಲ್ಲ. ಹಲ್ಲೆಲೂಯಾ. ಕಣ್ಣಿದ್ರು ಕಾಣದೆ, ಕಿವಿ ಇದ್ರು ಕೇಳದೆ, ಮೂಗಲ್ಲಿ ಶ್ವಾಸ ಇಲ್ಲದೆ, ಗಂಟಲಲ್ಲಿ ಶಬ್ದ ಇಲ್ಲದೆ, ಕೈ ಕಾಲುಗಳು ಚಲನೆ ಇಲ್ಲದೆ ಇರುವ ಮೂಕ ವಿಗ್ರಹಗಳಲ್ಲ. ನಾನು ಆಲ್ಫಾ, ನಾನೇ ಒಮೇಗಾ. ಎದ್ದಳು, ಬರೇ ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲದ ಕುರಿತಾಗಿ ನಾನು ನಿನಗೆ ತೋರಿಸುವುದನ್ನು ಬರೇ. ಯಾರಿಗೆ ಬರೇ? ಸಭೆಗಳಿಗೆ ಬರೇ. ಯಾವ ಸಭೆಗಳಿಗೆ? ಏಷ್ಯಾ ಮೈನರ್ನಲ್ಲಿ ಇರುವಂಥ 7 ಸಭೆಗಳು. ಯಾವುದು 7 ಸಭೆಗಳು? ಹಲ್ಲೆಲೂಯಾ. ಆ 7 ನಕ್ಷತ್ರಗಳು, ಪ್ರೈಸ್ ಗಾಡ್, ಬಲಗೈಯಲ್ಲಿ ಹಿಡಿದಿರುವ 7 ನಕ್ಷತ್ರಗಳು. ನಾನು ಕೇಳ್ತೇನೆ, ಏಷ್ಯಾ ಮೈನರ್ನಲ್ಲಿ ಆ 7 ಸಭೆಗಳು ಮಾತ್ರವೇ ಇದ್ದಿತ್ತಾ? ಇಲ್ಲ,
ಅವತ್ತು 7 ಸಭೆಗಳಿಗೆ ನೇತೃತ್ವ ಕೊಡ್ತಾ ಇದ್ದವನು, ಬಿಷಪ್ ಆಗಿದ್ದವನು ಈ ಯೋಹನಾನ್ ಆಗಿದ್ದನು. ಇದೊಂದು ಸೆಮಿ ಸರ್ಕಲ್ನಲ್ಲಿ ಇರುವಂಥ ಸಾಲಾಗಿ ಹೈವೇಯಲ್ಲಿ ಸಾಲಾಗಿರುವಂಥ 7 ಸಭೆಗಳು. ಈ 7 ಸಭೆಗಳು 7 ಕಾಲಘಟ್ಟವನ್ನು ತೋರಿಸುವಂಥದ್ದಾಗಿದೆ. ಸ್ತೋತ್ರ ಬರಲಿಲ್ಲ, ಕೆಲವರು ಸ್ತೋತ್ರ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾನು ಹೇಳಿದಂಥ ವಾಕ್ಯ ಲವೋದಿಕಾ ಸಭೆಯ ಕುರಿತು. ಲವೋದಿಕಾ ಸಭೆ ಅಂದ್ರೆ ಅದು ಅಂತ್ಯ ಸಭೆ. ಅಂತ್ಯ ಸಭೆ ಅಂದ್ರೆ ಕೊನೆ ಸಭೆ. ಕೊನೆ ಸಭೆ ಅಂದ್ರೆ ನಾನು ನೀನು ಜೀವಿಸುತ್ತಾ ಇರುವ ಸಭೆ. ಅಲ್ಲಲ್ಲಿ ಆ ಕೊನೆ ಸಭೆ ಅಂದ್ರೆ ಕರ್ತನ ಬರೋಣಕ್ಕಾಗಿ ಎದುರುಗೊಳ್ಳೋದಕ್ಕೆ ಸಿದ್ಧವಾಗಿರುವ. Come on, somebody shout hallelujah. Hallelujah. Praise God. ಅವನು ಎಫೆಸ, ಸ್ಮುರ್ನ, ಪೆರ್ಗಮ, ತುವೈತೈರ್ಯ, ಸರ್ದೀಸ್, ಫಿಲದೆಲ್ಫಿಯಾ ಅಂಡ್ ಲವೋದಿಕಾ ಎಂಬ 7 ಸಭೆಗಳಿಗೆ ಆಲೋಚನೆ ಹೇಳ್ತಾ ಇದ್ದಾನೆ. ಆಲೋಚನಾ ಕರ್ತನು ಹಿಡಿದು ಬಂದು ಆಲೋಚನೆ ಹೇಳ್ತಾ ಇದ್ದಾನೆ. ಒಂದೊಂದು ಸಭೆಗೂ ರೀತಿಯಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಎಫೆಸ ಸಭೆಗೆ ಅವನು ಪ್ರತ್ಯಕ್ಷನಾಗೋದು 7 ದೀಪ ಸ್ತಂಭಗಳ ನಡುವೆ. ಅವನು ಕುಳಿತವನಲ್ಲ, ಅವನು ತಿರುಗಾಡುವವನು. ಆದಿ ಶತಮಾನದ ಸಭೆ ಚಲಿಸುವ ಸಭೆಯಾಗಿತ್ತು. ಕಾರಣ ಅದು ಪರಿಶುದ್ಧಾತ್ಮ ಭರಿತವಾಗಿರುವ ಸಭೆ. ಸ್ತೋತ್ರ ಹೇಳಲಿಲ್ಲ. ಅಲ್ಲಿ ಕುಂಟನೆ ಎದ್ದು ಜಿಗಿತಾ ಇದ್ದ. ಅಲ್ಲಿ ರೋಗಿಗಳು ಸೌಖ್ಯವಾಗ್ತಾ ಇದ್ದರು. ಸತ್ತ ಶವಗಳು ಎದ್ದೇಳ್ತಾ ಇತ್ತು. ಕಾರಣ ಅವರು ಕುಳಿತಿರುವ ಸ್ಥಳ ನಡುಗುತ್ತಾ ಇತ್ತು. ಕಾರಣ ಅದು ಪವಿತ್ರಾತ್ಮನು ಇಳಿದು ಬಂದು ಸೇವೆ ಮಾಡ್ತಿದ್ದಂತ ಕಾಲ. ಆದಿ ಶತಮಾನದ ಸಭೆ ಎಫೆಸ ಸಭೆಯಲ್ಲಿ ದೇವರು ತಿರುಗಾಡುತ್ತಾ ಇದ್ದನು. ಶೋಚನೀಯ ಸ್ಥಿತಿ ಅಂತ ನಾನು ಹೇಳುತ್ತೇನೆ. 7ನೇ ಸಭೆ ಅಂದರೆ ನಾನು ನೀವು ವಾಸ ಮಾಡುತ್ತಿರುವ ಈ ಕಾಲಘಟ್ಟ, ಇದು ಲವೋದಿಕಾ ಸಭೆಯ ಕಾಲಘಟ್ಟ. ಈಗ ಯೇಸು ಸಭೆ ಒಳಗಡೆ ಅಲ್ಲ, ಸಭೆ ಹೊರಗಡೆ ಇದ್ದಾನೆ. ಆರಂಭ ಕಾಲದಲ್ಲಿ ಸಭೆ ಒಳಗಡೆ ಇದ್ದವನ, ಸಭೆ ಒಳಗಡೆ ತಿರುಗಾಡ್ತಾ ಇದ್ದವನ, ಈಗ ಹೊರಗಡೆ ಇದ್ದಾನೆ. ನಾವು ಇದು ಎಲ್ರನ್ನೂ ಎಳ್ಕೊಂಡು ಹೋಗೋ ಸಮಯ ಅಲ್ಲ. ಜೀಸಸ್ ಅಂಡರ್ಸ್ಟ್ಯಾಂಡ್. ಯೇಸುವಿಗೆ ಅರ್ಥ ಆಯಿತು. ಎಲ್ರನ್ನೂ ಎಳೆಯೋದಲ್ಲ, ಇದು ವ್ಯಕ್ತಿಗತವಾದ ಸಂದರ್ಶನದ ಸಮಯ. ಈಗೋ ನಾನು ಬಾಗಿಲಿನಲ್ಲಿ ನಿಂತುಕೊಂಡಿದ್ದೇನೆ. ಯಾವನಾದರೂ ಪ್ರಕಟಣೆ 3:20, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಅವನಲ್ಲೂ ಅವನು ನನ್ನಲ್ಲೂ, ನಾವು ಇಬ್ಬರು ಒಟ್ಟಿಗೆ ಊಟ ಮಾಡುತ್ತೇವೆ. ಇವತ್ತು ಹಗಲೊತ್ತಿನಲ್ಲಿ ಅಲ್ಲಲ್ಲಿಯ ಈ ಸಂದೇಶ ಎಲ್ಲರಿಗೋಸ್ಕರ ಅಲ್ಲ, ಕೆಲವರ ಹೃದಯಗಳಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ಇಟ್ ಈಸ್ ಎ ಪರ್ಸನಲ್ ಇನ್ವಿಟೇಷನ್. ನಿನ್ನ ಜೀವನದಲ್ಲಿ ವ್ಯಕ್ತಿಗತವಾದ ಆಮಂತ್ರಣವಾಗಿರುತ್ತದೆ. ಯೇಸು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಏ ಮಗನೇ, ಏ ಮಗಳೇ, ಈಗ ನಾನು ಹೊರಗಡೆ ಇದ್ದೇನೆ. ಕ್ಯಾನ್ ಯು ಓಪನ್ ದ ಡೋರ್? ನಿನ್ನ ಹೃದಯದ ಬಾಗಿಲನ್ನು ತೆರೀತೀಯಾ? ನನಗಾಗಿ, ನನ್ನ ಸೇವೆಗಾಗಿ, ನನ್ನ ದರ್ಶನಕ್ಕಾಗಿ ನಿನ್ನ ಹೃದಯದ ಬಾಗಿಲನ್ನು ತೆರೀತೀಯಾ? ಇವತ್ತು ಎಷ್ಟು ಜನ ಇದ್ದೀರಾ? ಫಿಕ್ಸೆಡ್ ಪ್ರೋಗ್ರಾಮ್ಸ್ ಅಲ್ಲ ಸಭೆ ನಡೆಯೋದು. ಪವಿತ್ರಾತ್ಮನ ಸಾನ್ನಿಧ್ಯಾನದಲ್ಲಿ ಸಭೆ ನಡೆಯಬೇಕು. ನಂಬಿಕೆ ಉಳ್ಳರು ಮಾತ್ರ ಆಮೇಲೆ ಹೇಳ್ರಿ. ಅವನು ಇಂಡಿವಿಜುವಲ್ ಆಗಿ ಕರೀತಾ ಇದ್ದಾನೆ. ಇಂಡಿವಿಜುವಲ್ ಆಗಿ ಕರೀತಾ ಇದ್ದಾನೆ. ಕ್ಯಾನ್ ಯು ಓಪನ್ ದ ಡೋರ್? ನಾನು ನಿನ್ನ ಜೊತೆ ಬರ್ತೀನಿ. ಐ ವಾಂಟ್ ಟು ಫೆಲೋಶಿಪ್ ವಿತ್ ಯು. ಪ್ರೈಸ್ ಗಾಡ್. ಈಗ ನೋಡ್ರಿ, ಗಮನಿಸ್ರಿ, ನಾನು ಹೇಳಿದೆ 7 ಕಾಲಘಟ್ಟ. ಬರ್ಕೊಂಡವ್ರು ಬೇಗ ಬರ್ಕೊಳ್ರಿ. ಐ ವಾಂಟ್ ಟು ಟೆಲ್ ದಟ್ 1ನೇ ಸಭೆಯ ಕಾಲ, ದಟ್ ಈಸ್ 1ನೇ ಶತಮಾನ. ಎಫೆಸ ಸಭೆಯ ಕಾಲ 1ನೇ ಶತಮಾನ. 2ನೇದಾಗಿ ಸ್ಮುರ್ನ, ಅದು AD 100ರಿಂದ AD 312ನೇ ಇಸ್ವಿಯವರೆಗೂ ಇರುವ ಕಾಲ. 3ನೇ ಶತಮಾನದವರೆಗೂ ಇದ್ದಂಥ ಸಭೆಯ ಕಾಲ. AD 312ರಿಂದ AD 606 ಪೆರ್ಗಮ ಸಭೆಯ ಕಾಲ. AD 606ರಿಂದ AD 1520ರವರೆಗೂ ಕಾಲ. ತುವೈತೈರ್ಯ ಎನ್ನುವಂಥ ಸಭೆಯ ಕಾಲ. ಆ
ಕಾಲಘಟ್ಟವಾಗಿತ್ತು. ನಂತರ AD 1520ರಿಂದ AD 1750ರವರೆಗೂ ಸರ್ದೀಸ್ 5ನೇ ಸಭೆ, ಸರ್ದೀಸ್ ಎಂಬ ಸಭೆಯ ಕಾಲಘಟ್ಟ. AD 1750ರಿಂದ AD 1900ವರೆಗೂ ಅದು ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟ, ಅಂದರೆ 6ನೇ ಸಭೆಯ ಕಾಲಘಟ್ಟ. 6ನೇ ಸಭೆಯ ಕಾಲಘಟ್ಟ AD 1900ರಿಂದ ಇನ್ನು ಕರ್ತನು ಬರೋವರೆಗೂ ಲೋಕದಲ್ಲಿ ಎಷ್ಟು ಸಭೆಗಳಿವೆಯೋ ಈ ಎಲ್ಲ ಸಭೆಗಳು ಹಾದು ಹೋಗುವ ಕಾಲಘಟ್ಟವಾಗಿರುತ್ತದೆ ಲವೋದಿಕಾ ಸಭೆಯ ಕಾಲಘಟ್ಟ. ಇನ್ನ ಈ ಕಾಲಘಟ್ಟದಲ್ಲಿ ಬದುಕಿರುವ ನಾನು ನೀವುಗಳು ನಮ್ಮ ಜವಾಬ್ದಾರಿಯ ಕುರಿತು ನಾವು ಅರಿವುಳ್ಳವರಾಗಿರಬೇಕು. ಪ್ರಿಯರೇ, ನನಗೆ ಆತ್ಮಿಕತೆ ಇದೆ, ನನಗೆ ಹಾಡು ಗೊತ್ತು, ಪ್ರಾರ್ಥನೆ ಗೊತ್ತು, ವಚನ ವಾರಕ್ಕ ವರ್ಷಕ್ಕ ಒಂದ್ಸರಿ ಕೇಳ್ತೀನಿ ಎನ್ನೋದಲ್ಲ. ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ನನ್ನ ದೇವರಿಗೆ ಗೋಚರವಾಗದೆ ಏನೂ ಇಲ್ಲ, ಎಲ್ಲವೂ ಗೋಚರವಾಗುತ್ತಾ ಇದೆ. ಸ್ತೋತ್ರ. ಈ ಲವೋದಿಕಾ ಸಭೆ ಇದ್ದಂಥ ಪಟ್ಟಣದ ಪ್ರತ್ಯೇಕತೆ, ಆ ಪಟ್ಟಣ ಬಿಸ್ನೆಸ್ ಟ್ರೇಡ್ನಲ್ಲಿ ಬಹಳ ಮುಂದುವರೆದಂಥ ಪಟ್ಟಣ. ಸ್ತೋತ್ರ. ಬಹಳ ಮುಂದುವರೆದಂಥ ಪಟ್ಟಣ. ಕಾರಣ ಅವರ ಮೇನ್ ಬಿಸ್ನೆಸ್ ವಸ್ತ್ರಗಳಿಗೆ ಕಸೂತಿ ಕೆಲಸ ಮಾಡಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡಿ ಲಾಭ ಗಳಿಸುವಂತ ಬಿಸ್ನೆಸ್ ಮಾಡ್ತಿದ್ದ ಜನರು ವಾಸ ಮಾಡ್ತಿದ್ದಂಥ ಪಟ್ಟಣ. ನಂಬರ್ 2, ಅವರಿಗೆ ವಸ್ತ್ರದ ಕುರಿತು ಚಿಂತೆ ಇಲ್ಲ. ಎರಡನೇದು, ಆ ಕಾಲದಲ್ಲಿ ಕಣ್ಣಿಗೆ ಹಚ್ಚುವ ಅಂಜನ, ಆ ಕಾಲದಲ್ಲಿ ಅಂಜನ ಹಚ್ಚುತ್ತಾ ಇದ್ರು. ಅಂಜನದ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದು, ಉತ್ಪಾದನೆ ಮಾಡ್ತಾ ಇದ್ದಿದ್ದು, ಅದರಿಂದ ಲಾಭ ಗಳಿಸ್ತಾ ಇದ್ದಿದ್ದು. ಅನೇಕರು ಬಿಸ್ನೆಸ್ ಮಾಡಿ ಲಾಭ ಗಳಿಸ್ತಾ ಇದ್ದವರು ಆ ಪಟ್ಟಣ. ಸ್ತೋತ್ರ. ಈಗ ಮನುಷ್ಯ ಬದುಕಿರುವ ಕಾಲ ಎಲ್ಲ ಡೂಪ್ಲಿಕೇಟೆ. ಸ್ತೋತ್ರ ಹೇಳಲಿಲ್ಲ. ಬೆಣ್ಣೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ಬೆಣ್ಣೆಯಲ್ಲಿ ಗ್ರೀಸ್ ಹಾಕಿದ್ದಾರೆ. ಮಾಂಸಾಹಾರ ತಿನ್ನುವಂತ ನಮಗೆಲ್ಲ ಈಗ ಬಹಳ ಯೋಚನೆ ಆಗ್ಬಿಟ್ಟಿದೆ, ಅವ್ರು ಕೊಡೋದು ಕೋಳಿ ಮಾಂಸನ ನಾಯಿ ಮಾಂಸನ ಅಂತ. ಎಲ್ಲ ಕಲಬೆರಕೆಯಾಗಿದೆ. ಯಾವುದು ಒರಿಜಿನಲ್ ಇಲ್ಲ. ಈ ಟೈಮಲ್ಲಿ ನೀನು ಅಂಜನ ಹಾಕೊಂಡು ನಿನ್ನ ಕಣ್ಣು ಒಳ್ಳೇದು ಚೆನ್ನಾಗಿ ಕಾಣುತ್ತೆ ಅಂತ ಹೋಗಿ ಕುರುಡ ಹಾಕ್ತೀಯ. ಪರಿಶುದ್ಧಾತ್ಮನ ಅಂಜನ ನಿನಗೆ ಬೇಕಾಗಿದೆ. ಈ ಸ್ತೋತ್ರ ಹೇಳಲಿಲ್ಲ. ಅಲ್ಲಿ ಸಹೋದರಿಯರು ಹೇಳಲಿಲ್ಲ, ಸಹೋದರರಾದ್ರೂ ಹೇಳ್ರಿ. ಆಮೇಲೆ ಇವರಿಗೆ ಪ್ರಶಂಸೆ ಪಡುವಂತ ಕೆಲ ಕಾರ್ಯಗಳುಂಟು. ನಾವು ಯಾವ ವಿಷಯದಲ್ಲಿ ಪ್ರಶಂಸೆ ಪಡ್ತೀವೋ ಆ ವಿಷಯದಲ್ಲೇ ದೇವರು ನಮ್ಮನ್ನ ಝೀರೋ ಮಾಡೋದು. ನನಗೆ ಬಲ ಇದೆ ಅಂದ್ರೆ ನೀನು ಬಲಹೀನನು, ನನಗೆ ಬುದ್ಧಿ ಇದೆ ಅಂದ್ರೆ ನೀನು ಬುದ್ಧಿಹೀನನು, ನನಗೆ ಹಣ ಇದೆ ಅಂದ್ರೆ ನೀನು ದರಿದ್ರನು. ಸ್ತೋತ್ರ ಬರಲಿಲ್ಲ. ನನ್ನ ದೇವರಿಗೆ ಹೇಳಬೇಕಾಗಿರೋದು, ನೀನು ಯಾವುದರಲ್ಲಿ ಪ್ರಶಂಸೆ ಪಡ್ತೀಯೋ ನನ್ನ ದೇವರು ಅಲ್ಲೇ ಪಾಯಿಂಟ್ ಔಟ್ ಮಾಡ್ತಾನೆ. ಕಾರಣ ನನ್ನ ದೇವರ ವಾಕ್ಯ ಹೇಳುತ್ತದೆ, ಅವನಿಗೆ ಸಲ್ಲಬೇಕಾದ ಮಾನ ಅವನ ಮತ್ತೊಬ್ಬರಿಗೆ ಬೇಡನು, ಅವನು ಸಲ್ಲಗೊಡಿಸನು. ಅಲ್ಲೂ ಅದರಿಂದಲೇ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಹೊಗಳಿಕೊಳ್ಳುವುದಕ್ಕೂ ಪ್ರಶಂಸೆ ಪಡುವುದಕ್ಕೂ ನನಗೆ ಯಾವುದರಲ್ಲೂ ಆಸ್ಪದ ಇಲ್ಲ. ನಾನೇನಾದ್ರೂ ಆಗಿದ್ರೆ ಅದು ದೇವರ ಕೃಪೆಯಿಂದ, ಅದನ್ನು ನೆನೆಸಿಕೊಳ್ಳುವರು ಮಾತ್ರ. ಆಮೇಲೆ ಹೇಳ್ರಿ. ಇವತ್ತು ನಾವು ಇದರ ಒಳಗಡೆ ಕುಳಿತಿದ್ದೀವಿ ಅಂದ್ರೆ ದೇವರ ಕೃಪೆ. ಸ್ತೋತ್ರ ಹೇಳ್ತಿದ್ದೀವಿ ಅಂದ್ರೆ ದೇವರ ಕೃಪೆ. ಎರಡು ಕೈಯಿಂದ ಸ್ವಾತಂತ್ರ್ಯವಾಗಿ ಆರಾಧನೆ ಮಾಡ್ತಿದ್ದೀವಿ ಅಂದ್ರೆ ದೇವರ ಕೃಪೆ. ಕೆಲವರಿಗೆ ಕೈ ಇದ್ದು ಪ್ರಯೋಜನ ಇಲ್ಲ, ಒಂದು ಚಪ್ಪಾಳೆ ತಟ್ಟಲ್ಲ, ಒಂದು ಸ್ತೋತ್ರ ಹೇಳಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದರ ಕುರಿತು ಇವರಿಗೆ ಹೊಗಳ್ಕೊಳ್ಬೇಕೋ ಅವುಗಳ ಕುರಿತು ದೇವರಿಗೆ ಪಾಯಿಂಟ್ ಔಟ್ ಮಾಡಬೇಕಾಗಿದೆ.
ನೀನು ಯಾವುದ್ರಲ್ಲಿ ನಿನ್ನ ಸೌಂದರ್ಯದಲ್ಲಿ ನೀನು ಹೆಚ್ಚಳ ಪಟ್ಟರೆ ನಾನು ದೇವ್ರು ಹೇಳ್ತೇನೆ ನೀನು ಕುರೂಪಿ ಅಂತ. ಸ್ತೋತ್ರ. ನೀನು ಕುಬೇರ ಅಂತ ನೀನು ಹೆಚ್ಚಳ ಪಟ್ಟರೆ ನಿನ್ನನ್ನು ಭಿಕ್ಷೆ ಬೇಡ ಒಂಥರ ಮಾಡಾಕ್ಬಿಡ್ತಾನೆ ದೇವರು. ನೀನು ಯಾವುದರಲ್ಲಿ ಹೆಚ್ಚಳ ಪಡ್ತೀಯೋ ನನ್ನ ದೇವರು ಅಲ್ಲಿ ಹಿಡಿತಾನೆ. ನೋಡ್ರಿ ಯಾವ ವಾಕ್ಯ ಓದೋಣ, ಗಮನಿಸ್ರಿ. 3ನೇ ಅಧ್ಯಾಯದ 14ನೇ ವಾಕ್ಯ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನ್ನ ಕೃತ್ಯಗಳನ್ನ ಬಲ್ಲೆನು. ಹಾಗಾದ್ರೆ ನಿಮ್ಮ ಕುರಿತು ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಸ್ತೋತ್ರ ಬರಲಿಲ್ಲ. ಆಮೇಲೆ ಹೆಂಡತಿಗೆ ನಿಮ್ಮ ಬಗ್ಗೆ ಗೊತ್ತಿರಲ್ಲ, ಗಂಡನಿಗೆ ನಿಮ್ಮ ಬಗ್ಗೆ ಗೊತ್ತಿರಲ್ಲ, ಮಕ್ಕಳಿಗೆ ಗೊತ್ತಿರಲ್ಲ, ಪಾಸ್ಟರ್ಗೆ ಗೊತ್ತಿಲ್ಲ, ವಿಶ್ವಾಸಿಗಳಿಗೆ ಗೊತ್ತಿಲ್ಲ, ನಿಮ್ಮ ಬಾಸ್ಗೆ ಗೊತ್ತಿಲ್ಲ. ಯಾವುದೇ ಎಕ್ಸ್ರೇ ರಿಪೋರ್ಟ್ನಲ್ಲಿ ಕಾಣದೇ ಇರೋದು, ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಕಾಣದೇ ಇರೋದು ನನ್ನ ದೇವರ ಕಣ್ಣು, ಅವನ ಕಣ್ಣಿನ ಪ್ರತ್ಯೇಕತೆ ಅದು ಉರಿಯಂತೆ ಬೆಂಕಿ ಉಳ್ಳ ಕಣ್ಣಾಗಿದೆ. ಆ ಕಣ್ಣಿಗೆ ಈ ಲೋಕದಲ್ಲಿ ಯಾವ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಎಸ್ಕೇಪ್ ಆಗಿದ್ರು ಆ ಕಣ್ಣಿನಲ್ಲಿ ಅದು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಸ್ತೋತ್ರ. ಹೇಳದೇ ಇದ್ದಾಗ ಕೆಲವರು ಭಯ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ. ಸ್ತೋತ್ರ. ಹೇಳದೇ ಇದ್ದಾಗ ನನಗೆ ಅನಿಸ್ತಾ ಇದೆ ಕೆಲವರಿಗೆ ಭಯ. ಅಯ್ಯೋ ಅದೆಲ್ಲ ಗೊತ್ತಾಗ್ಬಿಡುತ್ತಾ, ಹಂಗೆ ಮಾಡಿದೆಲ್ಲ ಗೊತ್ತಾಗ್ಬಿಡುತ್ತೆ, ಕಾಣ್ಬಿಡುತ್ತಾ? ಹೌದು, ಕಾಣುತ್ತೆ. ಅದನ್ನೇ ದೇವರ ವಾಕ್ಯ ಹೇಳುತ್ತದೆ. ಸತ್ಯವಂತನಾಗಿರುವ ಸತ್ಯದ ಆತ್ಮನು, ಆಮೇನ್ ಎಂಬುವ ಆತ್ಮನು, ಅವನು ಹೇಳುವುದೇನೆಂದ್ರೆ, ನಿನ್ನ ಕೃತ್ಯಗಳನ್ನ ನಾನು ಬಲ್ಲೆನು. ನೀನು ಮಾಡುವ ಚಿಕ್ಕದು ದೊಡ್ಡದು ಯಾವ ಕಾರ್ಯವಾಗಲಿ, ನೀನು ಒಳ್ಳೇದಾಗಲಿ ಕೆಟ್ಟದಾಗಲಿ ಏನು ಮಾಡಿದ್ರು ಸರಿ, ಈ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ದೇವರ ನಾಮಕ್ಕಾಗಿ ಮಾಡೋದು, ನೀನು ಲೋಕಕ್ಕಾಗಿ ಮಾಡೋದು ಎಲ್ಲವನ್ನ ಅವನು ಕಾಣುವವನಾಗಿದ್ದಾನೆ. ಅಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಕೃತ್ಯಗಳನ್ನು ಬಲ್ಲೆನು. ಸ್ತೋತ್ರ. ಸ್ತೋತ್ರ. ಏನು ಕೃತ್ಯ ದೇವ್ರಿಗೆ ಗೊತ್ತು. ದೇವ್ರು ಹೇಳ್ತಾನೆ, ಲವೋದಿಕ ಎನ್ನುವಂಥ ಹೆಸರಿನ ಅರ್ಥ ಬಿಸಿನೂ ಇಲ್ಲ, ತಣ್ಣಗೂ ಇಲ್ಲ, ಉಗುರು ಬೆಚ್ಚಗಿರೋದು. ಸ್ತೋತ್ರ. ಉಗುರು ಬೆಚ್ಚಗಿರೋದು, ಬಾಡಿ ಹೋಗಿರೋದು. ಕೆಲವು ನೋಡಿದ್ದೀರಾ, ಕೆಲವರು ಸ್ತೋತ್ರನೂ ಹೇಳಲ್ಲ, ಆತನ ಲೌಕಿಕರ ಅದು ಅಲ್ಲ, ಆತ್ಮಿಕರ ಅದು ಅಲ್ಲ. ನೀರಿಗೆ ಹಾಕಿದ್ರೆ ನೆನೆಯೋದೂ ಇಲ್ಲ, ಬೆಂಕಿಗೆ ಹಾಕಿದ್ರೆ ಉರಿಯೋದೂ ಇಲ್ಲ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲವನಾಗಿದ್ದೇನೆ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲವನಾಗಿದ್ದೇನೆ. ನಿನಗೆ ಆಯುಸ್ ಕೊಟ್ಟು, ಆರೋಗ್ಯ ಕೊಟ್ಟು, ನಿನಗೆಲ್ಲ ಆಶೀರ್ವಾದ ಕೊಟ್ಟು ನಿನ್ನನ್ನು ಪೋಷಣೆ ಮಾಡಿ ಬರುವಾಗ ನೀನು ನನಗಾಗಿ ಏನು ಮಾಡ್ತಾ ಇದ್ದೀಯಾ, ಎಷ್ಟು ಆತ್ಮಗಳ ಸಂಪಾದನೆ ಮಾಡ್ತಿದ್ಯಾ, ಎಷ್ಟೊತ್ತು ನನ್ನ ಸನ್ನಿಧಾನದಲ್ಲಿ ಕಳೀತಾ ಇದ್ದೀಯಾ. ನೀವು ಸ್ತೋತ್ರ ಹೇಳ್ಬೇಡ್ರಿ, ಆದರೆ ನಾನು ಹೇಳಬೇಕಾದ ಕರ್ತವ್ಯ ಹೇಳ್ತಾ ಇದ್ದೇನೆ. ಅಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ ಏನು ಮಾಡ್ತಾ ಇದ್ದೀಯಾ? ನನ್ನ ದೇವರು ಎಲ್ಲವನ್ನ ಬಲ್ಲವನಾಗಿದ್ದಾನೆ. ನಿನ್ನ ಕೃತ್ಯಗಳನ್ನು ಅವನು ಬಲ್ಲನು. ಬಿಸಿ ಇದ್ರೆ ಬಿಸಿಯಾಗಿ ಹೋಗ್ಬಿಡ್ತಾರೆ, ತಣ್ಣಗಿದ್ರೆ ಹೋಗಿ ತಣ್ಣಗಿದ್ದಾನೆ, ಇವನ್ ಏನಕ್ಕೂ ಲಾಯ್ಕಿಲ್ಲ ಅಂತ ಬಿಟ್ಬಿಡ್ಬೋದು. ಈ ಉಗುರು ಬೆಚ್ಚಗಿರೋರ್ದೇ ಕಷ್ಟ, ನಾವು ಅಡ್ಜಸ್ಟ್ ಮಾಡೋದು ಭಾರಿ ಕಷ್ಟ. ದೇವರು ನಿಮ್ಮನ್ನು ಹುಗಿಯೋದಕ್ಕೆ ಮುಂಚೆ ಕೃಪೆಯಲ್ಲಿರೋ ದೇವ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇನೆ. ನಾನು ನಿಮ್ಮನ್ನು ಕಾರು ಬಿಡ್ತೇನೆ. ಎಲ್ಲಿಂದ? ದೇವರ ಬಾಯಿಯಿಂದ ನಾನು ನಿಮ್ಮನ್ನು ಕಾರು ಬಿಡ್ತೇನೆ. ಸ್ತೋತ್ರ. ಆಮೇಲೆ ಈ ಸಭೆಯ ಅವಸ್ಥೆ ಬಾಯಿ ಒಳಗಡೆಯಿಂದ ದೇವರ ಕಾರುವಂಥ ಅವಸ್ಥೆಗೆ ಬಂದಿದೆ. ಇವತ್ತು ಸಭೆಯ ಅವಸ್ಥೆ ಈಗ ಎಲ್ರಿಗೂ ಏನಾಗಿದೆ ಅಂದರೆ, ಆತ್ಮಿಕತೆ ಬೇಡ, ಆತ್ಮಿಕತೆ ಬೇಡ. ನಾನು ಹೇಳ್ತೇನೆ, ಜೀವ ಇರೋವರೆಗೂ ಈ ಆತ್ಮಿಕತೆಗಾಗಿ ನೀವು ಬೆಲೆ ಕೊಟ್ಟರೆ ಅದರ ಬೆಲೆ ನೀವು ಕಾಣ್ತೀರಾ, ಅದರ ಬೆಲೆ ನೀವು ಕಾಣ್ತೀರಾ. ಈಗ ನೀವು ಕಾಂಪ್ರಮೈಸ್ ಮಾಡಿಕೊಂಡ್ರೆ, ಈಗ ಹೊಂದಾಣಿಕೆ ಮಾಡಿಕೊಂಡು ಅಲ್ಪ ಲಾಭಕ್ಕೋಸ್ಕರ, ಅಲ್ಪ ಸುಖಕ್ಕೋಸ್ಕರ ನೀವು ಕಷ್ಟವನ್ನು ತ್ಯಜಿಸಿ, ತ್ಯಾಗವನ್ನು ತ್ಯಜಿಸಿ ನೀವು ಸುಖದ ಹಿಂದೆ ಹೋದರೆ ನಿತ್ಯ ನಿತ್ಯ ಕಣ್ಣು ನೀರು ಕುಡಿಬೇಕಾಗುತ್ತೆ. ಮರೆಯಬೇಡ್ರಿ, ಅವನು ನಮ್ಮನ್ನು ಬಾಯಿಂದ ಕಾರು ಬಿಡುತ್ತಾನೆ. ಕಾರಣ ಏನು? ನಾವು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವವರಾಗಿದ್ದೇವೆ. ನೋಡ್ರಿ, ಗಮನಿಸ್ರಿ, ಇನ್ನು ಓದ್ರಿ ಕೆಳಗಡೆ ಭಾಗ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಹೇಳ್ಕೊಳಕ್ಕೇನಂತೆ ಕಾಸ ಕರೆಮಣಿನ?
ಹೊಟ್ಟೆಗಿಟ್ಟಿಲ್ಲದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಸ್ತೋತ್ರ. ಹಲೋ, ನೀವಿಲ್ಲಿದ್ದೀರಾ? ಪ್ರೈಸ್ ಗಾಡ್. ಇವರು ಯಾವುದರಲ್ಲಿ ಪ್ರಶಂಸೆ ಪಡ್ತಿದ್ದಾರೆ? ನಾನು ಐಶ್ವರ್ಯವಂತನು, ನಾನು ಸಂಪನ್ನನು, ಯಾವುದ್ರಲ್ಲೂ ನಾನು ಕೊರತೆ ಇಲ್ಲದವನು. ಸೆಲ್ಫ್ ರೈಚಸ್ನೆಸ್, ಸ್ವನೀತಿ. ನನಗೆ ಯಾರು ಹೇಳ್ಬೇಡ್ರಿ, ನನಗೆ ಗೊತ್ತು ನಾನು ಯಾರು ಅಂತ. ಇನ್ನು ಎಕ್ಸ್ಟ್ರಾ ಏನಾದ್ರೂ ಬೇಕಾದ್ರೆ ನನಗೂ ಗೊತ್ತು, ನನ್ನ ದೇವರಿಗೂ ಗೊತ್ತು. ದೇವರ ಹತ್ರ ಆಟ ಆಡಬೇಡ್ರಿ. ಕಾರ್ ಬಿಡ್ತಾನೆ. ದೇವರು ಕಾರ್ದ್ರೆ ಸೈತಾನ್ ಕಾಯ್ತಾ ಇದ್ದಾನೆ. ಯಾರು ನನ್ನ ಉಂಗಲಿ ಎಂಬಂತೆ ಅವನು ಸಿಂಹದೋಪಾದಿಯಲ್ಲಿ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನನ್ನ ಉಂಗಲಿ ಅಂತ ಹುಡುಕ್ತಾ ತಿರುಗಾಡ್ತಾ ಇದ್ದಾನೆ. ದೇವರು ಕಾರ್ದ್ರೆ ಅವನ ಬಾಯಿಗೆ ನೀನು ತುತ್ತಾಗ್ತೀಯ. ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಈ ಸಭೆಯ ಈ ಕಾಲಘಟ್ಟದಲ್ಲಿ ನಡೀತಿರುವ ಘಟನೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಲವೋದಿಕ ಚರ್ಚ್ ಅಲೋನ್. ಲವೋದಿಕ ಸಭೆಯ ಕುರಿತು ಮಾತ್ರವಲ್ಲ, ಈ ಕಾಲದಲ್ಲಿ ಪ್ರಪಂಚದಾದ್ಯಂತ ಇರುವಂತ ಸಮಸ್ತ ಸಭೆಗಳಿಗೂ ದೇವರ ಆತ್ಮನೇ ಹೇಳೋದು ಏನು ಗೊತ್ತಾ? ಒಂದು ಕಾಲದಲ್ಲಿ ದೇವದಾಸರುಗಳು ಆರಾಧನೆ ಮಾಡಕ್ಕೆ ಸ್ಥಳ ಇರಲಿಲ್ಲ. ಮರದ ಕೆಳಗಡೆ ಕುಳಿತು ಸ್ತೋತ್ರ ಹೇಳಿ ಆರಾಧನೆ ಕಂಡಕ್ಟ್ ಮಾಡ್ತಾ ಇದ್ರು. ಅವರಿಗೆ ಕಾರ್ ಇರಲಿಲ್ಲ, ಮೋಟರ್ ಬೈಕ್ ಇರಲಿಲ್ಲ. ಹೆಗಲ ಮೇಲೆ ಒಂದು ಬ್ಯಾಗ್ ಚೀಲ ಹಾಕ್ಕೊಂಡು ರಸ್ತೆ ತಿರುಗಿ ಸುವಾರ್ತೆ ಸಾರ್ತಾ ಇದ್ರು. ಸಂತೆಗಳಲ್ಲಿ ನಿಂತು ಯೇಸುವಿನ ಕುರಿತು ಪ್ರಚಾರ ಮಾಡ್ತಾ ಇದ್ರು. ಅವರಿಗೆ ಅವತ್ತು ಹಣ ಇರಲಿಲ್ಲ, ಅವರಿಗೆ ದೊಡ್ಡ ಇಕ್ವಿಪ್ಮೆಂಟ್ಸ್ ಏನೂ ಇರಲಿಲ್ಲ, ಯಂತ್ರೋಪಕರಣಗಳು ಇರಲಿಲ್ಲ, ವಾದ್ಯೋಪಕರಣಗಳು ಇರಲಿಲ್ಲ. ಅವರ ಗಂಟಲೆ ಅವರಿಗೆ ವಾದ್ಯ, ಅವರ ಸ್ವರನೇ ಅವರಿಗೆ ಹಲ್ಲಲಿಯ ಉಪಕರಣಗಳು. ಇದನ್ನು ಉಪಯೋಗಿಸಿ ಕೈತಾಳಗಳಿಂದ ಬಡಿದು ದೇವರನ್ನ ಆರಾಧನೆ ಮಾಡಿ ಅನೇಕ ಭಕ್ತರುಗಳು ಮೇಘದೋಪಾದಿಯಲ್ಲಿ ನಮ್ಮ ಹಿಂದೆ ಸಾಕ್ಷಿಯಾಗಿರುವಾಗ, ಅಂತ್ಯಕಾಲದ ಸಭೆಯೇ, ಲವೋದಿಕ ಸಭೆಯೇ, ಇವತ್ತು ನಿನಗೆ ಯಾವ ಕೊರತೆ ಇಲ್ಲ. ಹಣಕ್ಕೆ ಹಣ, ನಿನಗೆ ಬೇಕಾದ ಸೌಲಭ್ಯಕ್ಕೆ ಸೌಲಭ್ಯ. ಅಲ್ಲಲ್ಲೂಯ್ಯ, ಒಂದು ಫ್ಯಾನ್ ಸಾಲ್ತು ಅಂದರೆ 8 ಫ್ಯಾನ್ ಲೈನಾಗಿ ಹಾಕ್ಕೊಡ್ತೀವಿ. ಅಲ್ಲಲ್ಲೂಯ್ಯ, ಆದರೂ ಸ್ತೋತ್ರ ಬರಲ್ಲ. ಮರದ ಕೆಳಗಡೆ, ಬಿಸಿಲಿನ ಕೆಳಗಡೆ ಇದ್ರು ಅವರ ಆತ್ಮಿಕ ಆರಾಧನೆ ಇತ್ತು. ಆದರೆ ಇವತ್ತು ನಾವು ಹೇಳ್ತೀವಿ, ನಾವು ಸಂಪನ್ನರಾಗಿದ್ದೇವೆ. ಸಂಪನ್ನರಾಗಿದ್ದೀವಿ. ಹಣ ಇದೆ, ಎಲ್ಲ ಇದೆ. ಸ್ತೋತ್ರ. ಬಂದ್ವಾ, ನೀವು ಆರಾಧನೆ ಮಾಡ್ರಿ. ರಾಗ ಚೆನ್ನಾಗಿದ್ಯಾ, ತಾಳ ಚೆನ್ನಾಗಿದ್ಯಾ ನೋಡ್ತೀನಿ ನಾನು. ಇವರು ಸ್ತೋತ್ರ ಹೇಳ್ತಾ ಇದ್ದಾರಾ? ಇವರು ಸಂಪನ್ನರಾಗಿದ್ದಾರೆ. ಇವರಿಗೆ ರಾಗ ಬರಲ್ಲ, ಇವರಿಗೆ ತಾಳ ಬರಲ್ಲ, ಇವರಿಗೆ ಸ್ತೋತ್ರ ಬಾಯಿಂದ ಬರೋದೇ ಇಲ್ಲ, ದೇವರು ಮಾಡಿದ ಉಪಕಾರ ಸ್ಮರಿಸೋದೇ ಇಲ್ಲ. ಕಾರಣ ಇವರು ಐಶ್ವರ್ಯವಂತರು, ಸಂಪನ್ನರು. ಇವರಿಗೆ ಚಿಂತೆ ನಾವು ಯಾವುದಕ್ಕೂ ಕೊರತೆ ಇಲ್ಲದವರು. ಕೊರತೆ ಇರೋರೆಲ್ಲ ಆರಾಧನೆ ಮಾಡ್ರಿ, ಕೊರತೆ ಇಲ್ದಿರೋರೆಲ್ಲ ಹಿಂಗೆ ಕೂತ್ಕೊಂಡಿರ್ತಾರೆ. ಇದನ್ನು ಕಂಡಂತ ದೇವರು ಹೇಳ್ತಾನೆ, ಅಯ್ಯೋ ನೀನು ಹೇಳ್ತೀಯಾ ನಿನಗೇನು ಕೊರತೆ ಇಲ್ಲ. ಆದ್ರೆ ದೇವರ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಾಗ ಗೊತ್ತಾಯಿತು, ನೀನು ದುರವಸ್ಥೆಯಲ್ಲಿ ಬಿದ್ದಿರುವ ದರಿದ್ರನು. ಒಂದು ವಾರ ಪೂರ್ತಿ ದೇವರು ನಿನಗೆ ಆರೋಗ್ಯ ಕೊಟ್ಟು ನೀನು ಇದ್ರ ಒಳಗಡೆ ಕರ್ಕೊಂಬಂದಿದ್ದು. ಇವ್ರನ್ನ ನೋಡಿ ಸಮಯ ಕಳೆದು ಹೋಗೋದಕ್ಕಲ್ಲ, ಪ್ರಸಂಗಕ್ಕೆ ಮಾರ್ಕ್ ಹಾಕಿ ಹೋಗೋದಕ್ಕಲ್ಲ. ನಿನ್ನ ದೇವರು ನಿನಗೆ ಮಾಡಿದ ಉಪಕಾರಗಳನ್ನ ಹೃದಯದ ಆಳದಿಂದ ಸ್ಮರಿಸಿ, ಯೆಹೋವನೇ ನಿನ್ನ ಕೃಪೆಗಾಗಿ, ನಿನ್ನ ದಯೆಗಾಗಿ ಸ್ತೋತ್ರ 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 ಎಂದು ಹೃದಯಪೂರ್ವಕವಾಗಿ ನೀನು ಹೇಳ್ತೀಯಲ್ಲ, ಇದನ್ನು ದೇವರು ಬಲ್ಲವನಾಗಿದ್ದಾನೆ. ಒಂದು ಪಕ್ಷ ನೀನು ಈ ಲೋಕದಲ್ಲಿ ದರಿದ್ರನಾಗಿರ್ಬೋದು, ಈ ಲೋಕದಲ್ಲಿ ನಿನಗೆ ಹಣ ಇಲ್ಲದೆ ಇರುವವನಾಗಿರ್ಬೋದು. ನನ್ನ ದೇವರು ಹೇಳ್ತಾನೆ, ನಿನ್ನನ್ನು ದರಿದ್ರನನ್ನ ತಿಪ್ಪೆಯಿಂದ ತೆಗೆದು ಪ್ರಭುಗಳ ಸಂಗಡ ಅವನು ಸಿಂಹಾಸನದಲ್ಲಿ ಕುಳ್ಳಿರಿಸುವ ದೇವರು. ಗಮನಿಸಿ, ನಂಬರ್ 1, ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು. ನಂಬರ್ 2, ದೌರ್ಭಾಗ್ಯನು. ನಿನಗೆ ಹೆಸರು ಚೆನ್ನಾಗಿದೆ,
ದೌರ್ಭಾಗ್ಯನು. ನಂಬರ್ 3, ನೀನು ದರಿದ್ರನು. ನಂಬರ್ 4, ನೀನು ಕುರುಡನು. ನಂಬರ್ 5, ಸ್ವನೀತಿ. ನಾನು ಯಾವುದಕ್ಕೂ ಕಡಿಮೆ ಇಲ್ಲ, ಐ ನೋ ಎವ್ರಿಥಿಂಗ್. ನೀನು ಹೇಳ್ತೀಯ ನೀನು ಸಂಪನ್ನನು, ನೀನು ಹೇಳ್ತೀಯ ನಾನು ಐಶ್ವರ್ಯವಂತನು, ಯಾವುದಕ್ಕೂ ಕೊರತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ ನೀನು ದುರವಸ್ಥೆಯಲ್ಲಿ ಬಿದ್ದಿದ್ದೀಯಾ. ಸೆಲ್ಫ್ ರೈಚಸ್ನೆಸ್, ಇಟ್ಸ್ ಅ ಸಿನ್, ಇಟ್ಸ್ ಎ ಕರ್ಸ್. ಸ್ವನೀತಿ ಅನ್ನೋದು ಪಾಪ, ಸ್ವನೀತಿ ಅನ್ನೋದು ಶಾಪ. ನಾನು ನೀವು ಇವತ್ತು ಇಲ್ಲಿ ಆಗಿರೋದು ನಮ್ಮ ನೀತಿ ಕಾರ್ಯಗಳಿಂದಲ್ಲ. ಈ ನೀತಿ ಕಾರ್ಯಗಳೆಲ್ಲ ಕರೆ ಹಚ್ಚಿದ ಬಟ್ಟೆಗೆ ಸಮ, ಹೊಲೆ ಆಗಿರುವ ಬಟ್ಟೆಗೆ ಸಮ. ಆದರೆ ನನಗಾಗಿ ನಿಮಗಾಗಿ ಒಬ್ಬ ನೀತಿವಂತನು, ಅಪರಾಧ ಇಲ್ಲದೆ ಇರುವ ಯೇಸು ಕ್ರಿಸ್ತನು, ಅಲ್ಲಲ್ಲಿಯ ನೀತಿವಂತನು, ಅವನು ನಮಗಾಗಿ ಬಲಿ ಆಗುವುದರ ಮೂಲಕ ಅವನ ನೀತಿ ನಮ್ಮ ಮೇಲಿರೋದ್ರಿಂದ there is no self-righteousness. We are in Christ. ಕ್ರಿಸ್ತನಲ್ಲಿರುವ ನೀತಿ. ಆಮೇಲೆ ಈ 3 ಕಾರ್ಯಗಳಿಂದ ಸಭೆ ಹೊರಗಡೆ ಬರಬೇಕು. ಗಮನಿಸ್ರಿ, 3 ಕಾರ್ಯಗಳು. ಸಮಯ ಹೋಯ್ತು, ಬೇಗ ಹೋಗ್ತೀನಿ. 3 ಕಾರ್ಯಗಳು. ಸಭೆ ಉಜ್ಜೀವನದ ಕಡೆ ನಡಿಬೇಕಾದ್ರೆ ನಂಬರ್ 1, ಹಳೆಯ ಪ್ರೀತಿಯ ಕಡೆಗೆ ಹಿಂತಿರುಗಿ ಬರಬೇಕು. ರಿಪೆಂಟ್ ಅಂಡ್ ಕಮ್ ಬ್ಯಾಕ್. ಆದಿ ಶತಮಾನದಲ್ಲಿ ಸಭೆ ಚರಿತ್ರೆಯನ್ನ ಅಪೊಸ್ತಲ ಕೃತ್ಯಗಳಲ್ಲಿ ನೀವು ಓದುವಾಗ, ಅಪೊಸ್ತಲರು ಎದ್ದು ನಿಂತು ಪ್ರಸಂಗ ಮಾಡುವಾಗ ಅವರ ಪ್ರಸಂಗ ಕೇಳಿದವರು ತಮ್ಮ ಚರ ಸ್ಥಿರ ಆಸ್ತಿಗಳನ್ನು ಅಪೊಸ್ತಲರ ಪಾದಕ್ಕೆ ಇಟ್ಟು ಅದು ಸಮವಾಗಿ ಎಲ್ಲರೂ ಹಂಚಿಕೊಂಡು ಸಂತೋಷ ಪಡ್ತಿದ್ದಂಥ ಒಂದು ಕಾಲ ಇತ್ತು. ಅಲ್ಲಿ ಶ್ರೀಮಂತ ಬಡವ ಎನ್ನ ಭೇದ ಇರಲಿಲ್ಲ. ಈ ಸ್ತೋತ್ರ ಹೇಳಲಿಲ್ಲ. ವಿದ್ಯಾವಂತ ಅವಿದ್ಯಾವಂತ ಅನ್ನೋ ಭೇದ ಇರಲಿಲ್ಲ. ಸ್ತೋತ್ರ ಬರಲಿಲ್ಲ. ಕಪ್ಪು ಜನ ಬಿಳಿ ಜನನ ಭೇದ ಇರಲಿಲ್ಲ. ಅದು ಮೊದಲನೇ ಶತಮಾನದ ಸಭೆಯ ಪ್ರತ್ಯೇಕತೆ. ಹಲ್ಲೆಲೂಯ. ಈ ಕಡೆ ಸಭೆಯಲ್ಲಿ ಲವೋದಿಕ ಸಭೆಗೆ ಬಂದಾಗ ಇದೆಲ್ಲದಕ್ಕೂ ವ್ಯತ್ಯಾಸ ಬಂತು. ವೈ ಗಾಡ್ ಪ್ರಾಸ್ಪರ್ಡ್ ದೆಮ್. ದೇವರು ಅವರನ್ನ ಆಶೀರ್ವಾದ ಮಾಡಿದ್ರು. ತಿನ್ನಕ್ಕೊಂದೊತ್ತು ಆಹಾರ ಇಲ್ಲದೆ ಇದ್ದಾಗ, ಮಲಗೋದಕ್ಕೆ ಚಾಪೆ ಇಲ್ದಿರ ಇದ್ದಾಗ ನ್ಯೂಸ್ ಪೇಪರ್ ಹಾಕೊಂಡು ಮಲಗಿದ ಕಾಲ ಮರ್ತು ಬಿಟ್ಟು, ಹಲ್ಲೆಲೂಯ ಹಲ್ಲೆಲೂಯ, ಒಂದೊತ್ತು ಆಹಾರಕ್ಕಾಗಿ ಅಲೆದಾಡಿದಂಥ ಕಾಲ, ತ್ಯಾಪಿ ಹಚ್ಚಿದ ಬಟ್ಟೆಗಳನ್ನು ಹಾಕ್ಕೊಂಡು ನಡೆದಂಥ ಕಾಲ ಮರೆತು ದೇವರ ಆಶೀರ್ವಾದ ಬಂದಾಗ, ಐಶ್ವರ್ಯ ಬಂದಾಗ, ಸಂಪತ್ತು ಬಂದಾಗ ನಿಮ್ಮ ದೇವರಾದ ಯೆಹೋವನನ್ನ ಮರೆತು ಬಿಟ್ರೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಬರೋದು ಏನು ಗೊತ್ತೇ? ನೀನು ದುರವಸ್ಥೆಯಲ್ಲಿ ಇರುವವನು, ದರಿದ್ರನು, ಕುರುಡನು, ಹಲ್ಲೆಲೂಯ, ದೌರ್ಭಾಗ್ಯನು, ಬಟ್ಟೆ ಇಲ್ಲದೆ ಇರುವವನು. ದೇವರ ವಾಕ್ಯ ಹೇಳ್ತದೆ ಆದಿ ಶತಮಾನದ ಸಭೆಯ ಕಡೆಗೆ ಹಿಂತಿರುಗಿ ಬರಬೇಕು. ಒಂದೊಂದು ವಿಶ್ವಾಸಿಗಳು ಹಿಂತಿರುಗಿ ಬರಬೇಕು. ಒಂದೊಂದು ವಿಶ್ವಾಸಿಗಳು ಹಿಂತಿರುಗಿ ಬರಬೇಕಾದ್ರೆ 3 ಕಾರ್ಯಗಳನ್ನು ಮಾಡಬೇಕು. ನಂಬರ್ 1, ಪುಟಕ್ಕೆ ಹಾಕಿದ ಚಿನ್ನ. ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು ದೇವರಿಂದ ನನ್ನಿಂದ ಕೊಂಡುಕೊಳ್ಳಬೇಕು. ಏನದು ಚಿನ್ನ? ಚಿನ್ನವನ್ನು ತೋರಿಸೋದು ದೇವರ ವಾಕ್ಯವನ್ನು ತೋರಿಸುತ್ತೆ. ಚಿನ್ನ ನಂಬಿಕೆಯನ್ನು ತೋರಿಸುತ್ತದೆ. ಚಿನ್ನ ದೈವ ಸಾನ್ನಿಧ್ಯವನ್ನು ತೋರಿಸುತ್ತದೆ. ಚಿನ್ನ ದಿವ್ಯತ್ವವನ್ನು ತೋರಿಸುತ್ತದೆ. ನಂಬರ್ 1, ದ ಗೋಲ್ಡ್ represents a word of God. Number 2, the gold represents a faith. ನಂಬಿಕೆಯನ್ನು ತೋರಿಸುತ್ತೆ. Number 3, the gold represents a God's presence. Number 4, the gold represents a divinity of God. ದಿವ್ಯತ್ವವನ್ನು ತೋರಿಸುತ್ತದೆ. ಎಲ್ಲಿಗೆ ವಾಪಸ್ ಬರಬೇಕು? ಏನನ್ನು ಕೊಂಡುಕೊಳ್ಳಬೇಕು? ದೇವರ ವಾಕ್ಯವನ್ನ ಕೇಳಿ ಅದನ್ನು ತೆಗೆದುಕೊಳ್ಳಬೇಕು.
ಎಡಗಿವಿಯಲ್ಲಿ ಕೇಳಿ ಬಲಗಿವಿಯಲ್ಲಿ ಬಿಡೋದಲ್ಲ. ಈ ವಾಕ್ಯ ನಿನ್ನ ದಾರಿಗೆ ದೀಪವಾಗಿದೆ, ನಿನ್ನ ಮಾರ್ಗಕ್ಕೆ ಬೆಳಕಾಗಿದೆ. ಇದನ್ನು ಕೈಗೊಂಡು ನಡೆಯುವವನಿಗೆ ಅವನು ಧನ್ಯನಾಗಿರುತ್ತಾನೆ. ಅವನ ತಲೆಮಾರು ಲೋಕದಲ್ಲಿ ಬಲಿಷ್ಠರಾಗಿರುತ್ತಾರೆ. ಅದರ ಬೆಲೆ ಕಳೆಯಬೇಡ್ರಿ, ಬೆಲೆ ಕಳೆಯಬೇಡ್ರಿ. ದೇವರ ವಾಕ್ಯ ನಿಮ್ಮ ಮನೆಯಲ್ಲಿ ಅಲಮಾರದಲ್ಲಿ ಇಡುವಂಥದ್ದಲ್ಲ. ದೇವರ ವಾಕ್ಯ ನಿಮ್ಮ ಮನೆಯ ಸ್ಟ್ಯಾಂಡ್ ಅಲ್ಲಿ ಇಡೋದಲ್ಲ, ಶೋಕೇಸ್ನಲ್ಲಿ ಶೋ ಪೀಸ್ ಆಗಿರೋದಲ್ಲ. ದೇವರ ವಾಕ್ಯ ನೀನು ಎದ್ದಾಗ, ಕುಳಿತಾಗ, ನಡೆಯುವಾಗ ಯಾವಾಗಲೂ ಇದನ್ನ ಯೆಹೋವನ ಧರ್ಮಶಾಸ್ತ್ರವನ್ನ ಹಗಲು ಇರಲು ಯಾವನು ಧ್ಯಾನಿಸುತ್ತಾನೋ ಅವನೆಷ್ಟೋ ಧನ್ಯನಾಗಿರುತ್ತಾನೆ. ನಂಬರ್ 2, 2 ಬಿಳಿ ವಸ್ತ್ರಗಳನ್ನು. ಇವರಿಗೆ ವಸ್ತ್ರದ ಕುರಿತು ಕೊರತೆ ಇರಲಿಲ್ಲ. ದೇ ಆರ್ ಪ್ರಾಸ್ಪರ್. ಬಂಗಾರ, ಐಶ್ವರ್ಯ ಇದರೆಲ್ಲ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ದೇವರ ಹತ್ರ ಬೇಕಾದ ತಗೊಬೇಕು. ಪ್ರೀತಿಯ ದೇವ ಜನರೇ, ವಚನಕ್ಕೆ ಬನ್ರಿ, ದೈವ ಸಾನ್ನಿಧ್ಯಾನಕ್ಕೆ ಬನ್ರಿ, ದೇವರ ದಿವ್ಯತ್ವವನ್ನು ನೆನಪಿನಲ್ಲಿಟ್ಕೊಳ್ರಿ. ಅದು ಮಾತ್ರವಲ್ಲ, ಯಾವಾಗಲೂ ಆ ವಾಕ್ಯ ಶೋಧನೆಗೆ ಒಳಗಾಗುತ್ತೆ. ನೋಡ್ರಿ, ಚಿನ್ನ ಪುಟ್ಟಕ್ಕೆ ಹಾಕುವಾಗೆ ನಿಮ್ಮ ನಂಬಿಕೆ ಶೋಧನೆಗೆ ಒಳಗಾಗುತ್ತೆ. ಸಮ್ಟೈಮ್ಸ್ ಬೆಂಕಿಯಲ್ಲಿ ಹಾದು ಹೋಗ್ತೀರಾ, ಕಷ್ಟದಲ್ಲಿ ಹಾದು ಹೋಗ್ತೀರಾ, ಬಿಟ್ಕೊಡ್ಬೇಡ್ರಿ, ದೃಢವಾಗಿ ಹಿಡಿದು ನಿಂತ್ಕೊಳ್ರಿ. ಹಲ್ಲೆಲೂಯಾ. ಎರಡನೇದಾಗಿ ಬಿಳಿ ವಸ್ತ್ರವನ್ನು ತೆಗೆದುಕೊಳ್ಬೇಕು. ಯಾವುದದು ವಸ್ತ್ರ? ನೀತಿಯ ವಸ್ತ್ರ, ರಕ್ಷಣೆಯ ವಸ್ತ್ರ. ಈ ವಸ್ತ್ರ ಮೈಲಿಗೆ ಆಗದಂತೆ ಎಚ್ಚರಿಕೆ ಪಡಬೇಕು. ಲೋಕದ ಮಾಲಿನ್ಯ ನಮ್ಮ ಶರೀರಗಳಲ್ಲಿ ಹಚ್ಚಲ್ಪಡಬಾರ್ದು. ಅನೇಕ ರೆಫರೆನ್ಸ್ಗಳಿದೆ. ನಾನು ಅದನ್ನೆಲ್ಲ ಬಿಟ್ಟು ನಾನು ಮುಂದಕ್ಕೆ ಹೋಗುತ್ತೇನೆ. ಶ್ರದ್ಧೆಯಿಂದ ಗಮನಿಸ್ರಿ. ನಂಬರ್ 3, ನಿನ್ನ ಕಣ್ಣಿಗೆ ಹಚ್ಚುವುದಕ್ಕೆ ಅಂಜನವನ್ನು, ಅದು ಪರಿಶುದ್ಧಾತ್ಮನನ್ನ, ಆಯಿಂಟ್ಮೆಂಟ್ ಆಯಿಲ್, ದ ಹೋಲಿ ಸ್ಪಿರಿಟ್ ಆ್ಯಂಡ್ ದ ವರ್ಡ್ ಆಫ್ ಗಾಡ್. ಪ್ರೈಸ್ ಗಾಡ್. ಈ ಆಯಿಂಟ್ಮೆಂಟ್ ಆಯಿಲ್ ಇದು ಇಟ್ಸ್ ರೆಪ್ರೆಸೆಂಟ್ಸ್ ಹೋಲಿ ಸ್ಪಿರಿಟ್ ಆ್ಯಂಡ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಮತ್ತು ಪರಿಶುದ್ಧಾತ್ಮನನ್ನು ಇದು ಪ್ರತಿನಿಧಿಸುವಂಥದ್ದಾಗಿದೆ. ಇವತ್ತು ನಮಗೆ ಬೇಕಾಗಿರೋದು ಕಣ್ಣಿಗೆ ಹಕ್ಕುವಂಥ ಕಣ್ಕಪ್ಪಲ್ಲ. ನಮಗೆ ಬೇಕಾಗಿರೋದು ಈ ಕಣ್ಣು ಯಜಮಾನನ ನೋಡತಕ್ಕಂತೆ. ಈ ಪ್ರಪಂಚದ ದೇವರು, 2 ಕೊರಿಂಥ 4:4, ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ, ಕುರುಡು ಮಾಡಿದ್ದಾನೆ. ಈ ಕಣ್ಣು ತೆರೆದು ಬರಬೇಕಾದ್ರೆ, ಕ್ರಿಸ್ತನನ್ನು ಕಾಣಬೇಕಾದ ರೀತಿಯಲ್ಲಿ ಕಾಣಬೇಕಾದ್ರೆ, ಅಲ್ಲಿ ಬರ್ತಿಮ ಕುರುಡ ಕೇಳ್ದ, ಸ್ವಾಮಿ ನನ್ನನ್ನು ಕಣ್ಣು ತೆರಿ, ದಾವೀದ ಕುಮಾರ ನನ್ನನ್ನು ಕರುಣಿಸು, ನಾನು ನಿನಗೇನು ಮಾಡ್ಬೇಕನ್ನತಿ? ನನಗೆ ಕಾಣಬೇಕು, ನನಗೆ ದೃಷ್ಟಿ ಬೇಕು. ಇವತ್ತು ಯೇಸುವನ್ನು ಕಾಣಬೇಕಾದ ರೀತಿಯಲ್ಲಿ ಕಾಣತಕ್ಕಂತೆ ಅಂಜನವನ್ನು ಹಚ್ಕೊಳ್ರಿ. ಕಣ್ಣು ತೆರೆ. ಪರಿಶುದ್ಧಾತ್ಮನು ನಿನಗಾಗಿ ಮಾಡಲಿಕ್ಕೆ ಹೋಗುವಂಥ ಆ ಮಹಿಮೆಯ ಕಾರ್ಯವನ್ನು ಕಾಣಬೇಕಾದ್ರೆ ನಿನ್ನ ಕಣ್ಣು ತೆರೆ. ಇದನ್ನು ಹೇಳಿದ ಮೇಲೆ ದೇವರು ಹೇಳ್ತಾ ಇದ್ದಾನೆ, ಅಲ್ಲಿ ಆ ದೂತನು ಹೇಳ್ತಾ ಇದ್ದಾನೆ, ಜಯಿಸಿದವನು ನಾನು ನನ್ನ ತಂದೆಯ ಸಂಗಡವಾಗಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಾಗೆ ಇಂಥ ಕಾರ್ಯಗಳಲ್ಲಿ ವಿಶ್ವಾಸ ಜೀವನದಲ್ಲಿ ಜಯಿಸುವವರು ಅವರು ನನ್ನ ಸಂಗಡ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೆ. ಜಯಿಸುವವರಿಗಾಗಿ ಒಂದು ಸಿಂಹಾಸನ ದೇವರು ತಯಾರು ಮಾಡಿದ್ದಾನೆ. ಸೋತವರಿಗಲ್ಲ, ಲೋಕದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡವರಿಗಲ್ಲ, ಲೋಕದಲ್ಲಿ ಒಡಂಬಡಿಕೆ ಮಾಡಿಕೊಂಡು ಒಡನಾಟ ಮಾಡಿಕೊಂಡವರಲ್ಲ, ದೇವರ ಸಂಗಡವಾಗಿ ಒಡಂಬಡಿಕೆಯಲ್ಲಿ ನಿಲ್ಲುವವರಿಗೋಸ್ಕರ ಒಂದು ಸಿಂಹಾಸನ ಸಿದ್ಧವಾಗಿದೆ. ಸಭೆಯಲ್ಲಿ ಕಿವಿ ಉಳ್ಳವನು ಕೇಳಲಿ. ನ್ಯಾಯ ತೀರ್ಪು ಬರುವಾಗ ರವಿ ಪಾಸ್ಟರ್ ಇದು ಹೇಳಲಿಲ್ಲ ಅಂತ ಯಾರನ್ನು ದೇವರು ರವಿ ಪಾಸ್ಟರ್ನ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ನಾನು ಕೇಳಲಿಲ್ಲ ಅಂತ ನೀನು ತಪ್ಪಿಸ್ಕೊಳಕ್ಕೂ ಆಗೋದಿಲ್ಲ. ಕಾರಣ ದೇವರ ಸಭೆಗೆ ಆಲೋಚನೆ ಹೇಳುವವನು ಹೇಳ್ತಿದ್ದಾನೆ, ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ. ಅನ್ಯಾಯ ಮಾಡುವವನು ಅನ್ಯಾಯ ಮಾಡಲಿ, ಮೈಲಿಗೆ ಮಾಡಿಕೊಳ್ಳುವವನು ಮೈಲಿಗೆ ಮಾಡಿಕೊಳ್ಳಲಿ. ಅಶುದ್ಧನು ತನ್ನನ್ನೇ ತಾನು ಅಶುದ್ಧಪಡಿಸಿಕೊಳ್ಳಲಿ, ಪರಿಶುದ್ಧನು ತನ್ನನ್ನೇ ತಾನು
ಹೆಚ್ಚಿನ ಪರಿಶುದ್ಧತೆ ಕಡೆ ನಡೆಯಲಿ. ಇದು ಅಂತ್ಯಕಾಲ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಇಗೋ ನಾನು ಬೇಗನೆ ಬರ್ತೇನೆ, ಇಗೋ ನಾನು ಬೇಗನೆ ಬರ್ತೇನೆ. ಕಿವಿ ಉಳ್ಳವರು ಕೇಳಲಿ. ದೇವರ ಆಲೋಚನೆ ಶಬ್ದ ಕೇಳುವಾಗ, ತುತ್ತೂರಿ ಧ್ವನಿ ಕೇಳುವಾಗ ಆ ಯೋಹನಾನ್ ತಿರುಗಿದ ಹಾಗೆ ನಾವು ತಿರುಗಬೇಕು. ಎಲ್ಲಿಗೆ ತಿರುಗಬೇಕು? ಲೋಕದಿಂದ ದೇವರ ಕಡೆಗೆ ತಿರುಗಬೇಕು. ದೇವರ ಶಬ್ದಕ್ಕೆ ವಿಧೇಯರಾಗಬೇಕು. ಹಾಗೆ ವಿಧೇಯರಾಗುವವರು ಈ ವಾರ್ತೆ ಕೇಳಿದ ಮೇಲೆ, ಸ್ವಾಮಿ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಈ ಮೆಸೇಜ್ ಆಗಿತ್ತು, ಈ ಸಂದೇಶ ನನ್ನ ಜೀವನದ ಒಂದು ತಿರುವಾಗಿತ್ತು ಎನ್ನುವವರು ಹೃದಯದಲ್ಲಿ ಆಳದಿಂದ ದೇವರಿಗಾಗಿ ಜೀವಿಸ್ತೇನೆ. ಇನ್ನು ನನ್ನ ಲೋಕದ ಪ್ರಕಾರ ಅಲ್ಲ, ನಾನು ಬೆಚ್ಚಗೂ ಅಲ್ಲ, ತಣ್ಣಗೂ ಅಲ್ಲ, ಉಗುರು ಬೆಚ್ಚಗ ರೀತಿಯಲ್ಲಿ ಜೀವನ ಮಾಡೋನಲ್ಲ, ನಾನು ಬಿಸಿಯಾಗಿರ್ತೀನಿ, ದೇವರ ರಾಜ್ಯಕ್ಕಾಗಿ ನಾನು ಉರಿ ಉಳ್ಳವನಾಗಿರ್ತೀನಿ ಎಂಬ ದಾಹ ಉಳ್ಳವರು ಮಾತ್ರ ಒಂದು ನಿಮಿಷ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಕೊರತೆಗಳನ್ನು ಆರಿಕೆ ಮಾಡಿ. ಒಂದು ನಿಮಿಷ ನಿಮ್ಮ ಎಡಗಡೆ ಹೆಂಡತಿ ನಿಂತಿದ್ರು, ಅವ್ರು ಕೇಳೋದು ಬೇಕಾಗಿಲ್ಲ. ಯು ಆರ್ ಡೀಲಿಂಗ್ ವಿತ್ ಯುವರ್ ಗಾಡ್. ನಿಮ್ಮ ದೇವರ ಸಂಗಡ ನೀವು ಮಾತಾಡ್ತಾ ಇದ್ದೀರಾ, ನಿಮ್ಮ ದೇವರ ಸಂಗಡ ನೀವು ಮಾತಾಡ್ತಾ ಇದ್ದೀರಾ. ಯಾವುದರಲ್ಲಿ ಪ್ರಶಂಸೆ ಪಟ್ರಿ? ನಿಮ್ಮ ತೋಳ್ ಬಲದಲ್ಲ, ಹಣಬಲದಲ್ಲ, ಸಾಮರ್ಥ್ಯದಲ್ಲ, ಜ್ಞಾನದಲ್ಲ, ವಿದ್ಯಾಭ್ಯಾಸದಲ್ಲ, ಸೌಂದರ್ಯದಲ್ಲ, ಹಲ್ಲೆಲೂಯಾ, ತಿಳುವಳಿಕೆಯಲ್ಲ. ಪ್ರಿಯರೇ, ಅಗ್ನಿ ಜ್ವಾಲೆಯಂತೆ ಕಣ್ಣುಳ್ಳವನು ಅವನ ಸ್ಕ್ಯಾನಿಂಗ್ ಮಿಷನ್ ಇಂದ ನಿನ್ನ ನೋಡ್ತಾ ಇದ್ದಾನೆ. ಇವತ್ತು ಹೇಳು, ಕರ್ತನೇ ನನ್ನನ್ನು ಕ್ಷಮಿಸು. ಇವತ್ತು ನಾನೇನಾದರೂ ಹಾಕಿದ್ರೆ ನಿನ್ನ ಕೃಪೆಯಿಂದ ಮಾತ್ರ ನಾನು ಶರಣರ್ ಆಗ್ತೀನಿ. ದೇವ್ರ ಬಳಿ ಹೇಳ್ರಿ, ದೇವ ನಾನೇನಾದ್ರೂ ಸಂಪನ್ನನಾದ್ರೆ ಅದು ನಿನ್ನ ಮೂಲಕ, ನಾನೇನಾದ್ರೂ ಐಶ್ವರ್ಯವಂತನಾದ್ರೆ ಅದು ನಿನ್ನ ಮೂಲಕ, ನಾನು ಕರ್ತನೆ ಆಶೀರ್ವದಿಸಲ್ಪಟ್ಟವನಂತ ಎಣಿಸೋದಾದ್ರೆ ಅದು ನಿನ್ನ ಮೂಲಕ ಮಾತ್ರ. ನೀನಿಲ್ಲದೆ ಇರುವ ಜೀವನ ಬೇಡ, ನಿನ್ನ ಪ್ರಸನ್ನತೆ ಇಲ್ಲದೆ ಇರುವ ಸ್ಥಳ ಬೇಡ, ನಿನ್ನ ಕೃಪೆ ನನಗೆ ಸಾಕು. ಒಮ್ಮೆ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ರಿ. ದೇವ, ನಾನು ಕೊರತೆ ಇಲ್ಲ ಅಂತ ನಾನು ಹೇಳಿಬಿಟ್ಟೆ, ನನ್ನ ಸಂಪೂರ್ಣನು, ನನ್ನನ್ನು ಯಾರು ಪಾಯಿಂಟ್ ಔಟ್ ಮಾಡಂಗಿಲ್ಲ, ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದೇನೆ. ಅನೇಕ ಸಾರಿ ನಾನು ಹೇಳಿಬಿಟ್ಟೆ, ಕ್ಷಮಿಸಪ್ಪ ಎಂದು ಪ್ರಾರ್ಥಿಸ್ರಿ. ಪರಿಶುದ್ಧಾತ್ಮನ ಇದ್ರ ಒಳಗಡೆ ಸಂಚರಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮನ ಕೆಲ ಹೃದಯಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾನೆ. ನಿನ್ನ ಜೀವನದ ತಿರುವು ಇದಾಗಿದೆ. ಈಗ ಯೇಸು ಬಾಗಿಲು ತಡ್ತಾ ಇದ್ದಾನೆ. ಯೇಸು ನಿನ್ನ ಹೃದಯದ ಬಾಗಿಲು ತಡ್ತಾ ಇದ್ದಾನೆ. He was waiting. ಅವನು ಕಾಯ್ತಾ ಇದ್ದ. ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದ. ಇಷ್ಟು ದಿವಸಗಳಿಂದ ನಿನಗೋಸ್ಕರ ಕಾಯ್ತಾ ಇದ್ದ. ಅವನು ನಿರಂತರವಾಗಿ ಪ್ರವಾದಿಗಳ ಮೂಲಕ, ಪ್ರಾಸಂಗಿಕರ ಮೂಲಕ ನಿನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದ. ಅವನು ಬಿಡದೆ ತಟ್ತಾ ಇದ್ದ. ಆದ್ರೆ ಈಗ ಇದು ಒಳ್ಳೆ ಸಮಯ. ಬಾಯಿ ತೆರೆದು ಹೇಳು, ಬಾ ಯೇಸುವೆ, ನನ್ನ ಹೃದಯಕ್ಕೆ ಬಾ ಯೇಸುವೆ. Lord, I need your presence. ಬಾ ಯೇಸುವೆ. ಕೂಗ್ರಿ, ಅವನು ತಟ್ತಾ ಇದ್ದಾನೆ. He is knocking the door. ನನ್ನ ಶಬ್ದ ಯಾರು ಕೇಳಿಸ್ಕೊಳ್ತಾ ಇದ್ದೀರಾ? He is still knocking the door. He is still knocking the door. ಇವತ್ತು ಅವನು ನಿನ್ನ ಜೊತೆ ಔತಣ ಮಾಡ್ತಾ ಇದ್ದಾನೆ. ಇವತ್ತು ಅವನು ನಿನ್ನ ಜೊತೆ ಊಟ ಮಾಡ್ತಾ ಇದ್ದಾನೆ. ಇವತ್ತು ಅವನು ನಿನ್ನ ಜೊತೆ ಸನ್ನಿಹಿತೆ, ಇವತ್ತು ಅವನು ನಿನ್ನ ಜೊತೆ ಮನೆಗೆ ಬರ್ತಾ ಇದ್ದಾನೆ. ಇನ್ನು ನೀನು ಅವನು ಬೇರೆ ಅಲ್ಲ. ಇಬ್ಬರು ಒಟ್ಟಿಗೆ ಊಟ ಮಾಡ್ತೀರಾ, ಒಟ್ಟಿಗೆ ಒಡನಾಟ ಮಾಡ್ತೀರಾ.
ಸನ್ನಿಧಿಯಲ್ಲಿ ನಿನ್ ಮಾರ್ಗಗಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಿನ್ ಸನ್ನಿಧಿಯು Dedicate your life to the Lord. ಯೇಸುವಿಗಾಗಿ ಯೇಸುವಿಗಾಗಿ ಯೇಸುವಿಗಾಗಿ. ಇನ್ನು ಹಳೆ ಮನುಷ್ಯ ಸತ್ತು ಹೋದ, ಹಳೆ ಮನುಷ್ಯ ಸತ್ತು ಹೋದ. ಜೀವಿಸುವುದಾದ್ರೆ ಯೇಸುವಿಗಾಗಿ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿನ್ ಜನ ನಾವು ಹೊಗಳ್ಕೊಳ್ಳೋದಕ್ಕೆ ನಮಗೇನು ಇಲ್ಲಪ್ಪ. ನಿನ್ನ ಶಿಲುಬೆ, ನಿನ್ನ ತ್ಯಾಗ, ನೀನು ಮಾನವ ಕುಲಕ್ಕಾಗಿ ಅನುಭವಿಸಿದ ಕಷ್ಟ, ನಿನ್ನ ರಕ್ತದ ಗುರುತು, ಇದು ಮಾತ್ರವೇ ನಮ್ಮ ಜೀವನದ ಗುರಿಯಪ್ಪ. ಇದು ಬಿಟ್ಟರೆ ನಮಗೆ ಬೇರೆ ಏನೂ ಇಲ್ಲಪ್ಪ. ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸ್ತೇವೆ. ನಿನ್ನ ದೃಷ್ಟಿಯಲ್ಲಿ ನೀನು ನಮ್ಮನ್ನು ಕುರಿತು ಹೇಳಬೇಕಾದದು, ನೀನು ಅಮೂಲ್ಯನು, ನೀನು ಮಾನ್ಯನು, ನೀನು ಅಮೂಲ್ಯನು, ನೀನು ಮಾನ್ಯನು, ನೀನು ನನ್ನ ಪ್ರಿಯನು. ಅದು ಸಾಕು ಕರ್ತನೆ. ನಿನ್ನ ಜನ ಈಗ ಸ್ವಾಮಿ ನಿನ್ನ ಮಂದಿರದಲ್ಲಿ ಇವತ್ತವರು ತೆಗೆದುಕೊಂಡಿರೋ ಈ ತೀರ್ಮಾನ, ಈ ವಚನದಲ್ಲಿ ಅವರನ್ನೇ ಅವರು ತೊಡಗಿಸಿಕೊಂಡಾಗ ದೇವಾ, ಬಿಡುಗಡೆಯ ಕರ ಅವರ ಒಂದೊಂದು ವಿಷಯದಲ್ಲೂ, ಚಿಕ್ಕದು ದೊಡ್ಡದು ಯಾವ ವಿಷಯದಲ್ಲಾದ್ರೂ ಸರಿ, ಇವತ್ತು ನಿನ್ನ ಹಸ್ತ. ಪತ್ಮೋಸ್ ದ್ವೀಪದಲ್ಲಿ ಯೋಹನ ನಿನ್ನನ್ನು ಕಂಡ ಹಾಗೆ ಇವತ್ತು ನ್ಯೂ ಬೆಥೆಲ್ ಎಜಿ ಸಭೆಯಲ್ಲಿ ಅವರು ನಿನ್ನನ್ನು ಕಾಣುವಾಗ ನಿನ್ನ ಹಸ್ತ ಚಲಿಸೋದನ್ನು ಅವರು ಕಾಣಲಿ, ನಿನ್ನ ಬಿಡುಗಡೆ ಅವರಿಗೆ ಕಾಣಲಿ, ನಿನ್ನ ಸೌಖ್ಯ ಕಾಣಲಿ, ನಿನ್ನ ಸಂಪತ್ತು ಕಾಣಲಿ. ನೀನೊಬ್ಬರನ್ನು ಆಶೀರ್ವಾದ ಮಾಡಿದ್ರೆ ಎಷ್ಟರವರೆಗೆ ಆಶೀರ್ವಾದ ಮಾಡ್ತೀಯಾ ಎನ್ನುವುದನ್ನು ನಿನ್ನ ಜನ ಕಾಣಲಿ. ನಿಂದೆಗೆ ಬದಲಾಗಿ ಮಾನ ದೊರಕಲಿ, ಇವರು ಆಶೀರ್ವದಿಸಲ್ಪಡಲಿ, ನಿನ್ನ ನಾಮ ಮಾತ್ರ ಮಹಿಮೆಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ